ಜೇವಳಗಿರಿಯೊಳಗ ಇಬ್ರು ಗಂಡ ಹೆಂಡತಿ ಮೌನಾಚಾರ್ಯ ಮತ್ತು ನಾಗಮ್ಮ ಅಂತ ತಿಳ್ಕೊಂಡು ಪೂರ್ವ ಜನ್ಮದ ಸುಕೃತದ ಪುಣ್ಯ ಮಕ್ಕಳ ಚಿಂತಿ ಏನೋ ಆ ತಾಯಿ ಪೂರ್ವ ಜನ್ಮದ ಪುಣ್ಯದಿಂದ ಎರಡು ಮಕ್ಕಳ ಹಡಲ್ಲ. ಮೂರನೇ ಮಗನನ್ನ ಬಯಸಿದ್ಲು ಯಾರು? ಮಡದಿಯಾಗಿರ್ತಕ್ಕಂಥ ನಾಗಮ್ಮ. ಅದ್ರಾಗ ದೇವಿ ಆರಾಧಕರು, ದೇವಿ ಉಪಾಸಕರು. ದಸರಾ ಬಂತು ಅಂತಂದ್ರೆ 9 ದಿನಗಳ ಕಾಲ ನಿರಾಳ ಇರ್ತಿದ್ಲು ನಾಗಮ್ಮ. ಈಗಿನ ಮಂದಿ ಉಪವಾಸ ಬಹಳ ಮಂದಿ ಮಾಡ್ತಾರೆ. ನಾವು ಒಪ್ಪತ್ತನೇ ಒಂದು ತದನೆ ತಂಗಿ ಒಪ್ಪತ್ತದ ಏನು ಮಾಡಿ ಇವತ್ತ ಏನೋ ಒಂದು ಅವ್ರಿ ಹಂಗೆ ಇಡ್ಲಿ ಹೊಡೆಯವ್ವ. ಸೋಮವಾರ ದಿವಸಕ್ಕ ಶರಣ ಬಸವನಿಗೊಪ್ಪತ್ತ ಶರಣಪ್ಪ ಅಂತಾರ ಡಬರಿ ಒಗ್ಗರಣಿ ಹೊಡಿತಾರ. ನಿಮ್ ಕಡೆ ನಮ್ಮ ಕಡೆ ಒಪ್ಪತ್ತು ಮಾಡ್ತಾರ. ಈಗಿರೋದು ಒಪ್ಪತ್ತು ಮಾಡ್ತಾರ, ಒಪ್ಪತ್ತು ಮಾಡ್ತಾರ. ಈಗಿರೋದು ಒಪ್ಪತ್ತು ಮಾಡ್ತಾರ, ಒಪ್ಪತ್ತು ಅಂತಾರ. ಒಪ್ಪತ್ತು ಬರೋ ಹಂಗ ಹೊಡಿತಾರ, ಒಪ್ಪತ್ತು ಅಂತಾರ. ಒಪ್ಪತ್ತು ಬರೋ ಹಂಗ ತಿಂತಾರ, ಒಪ್ಪತ್ತು
ಸಕ್ಕ ಮೈಲಾರ ಲಿಂಗಪ್ಪ ಒಪ್ಪತ್ತ ರವಿವಾರ ದಿವಸಕ್ಕ ಮೈಲಾರ ಲಿಂಗಪ್ಪ ಒಪ್ಪತ್ತ 7 ಕೋಟಿ ಅಂತಾರ 7 ಕೋಟಿ ಅಂತಾರ ಜನ್ಮ ದ್ವಾಸಿ ನಡಿತಾರ 7 ಕೋಟಿ ಅಂತಾರ ಜನ್ಮ ದ್ವಾಸಿ ತಿಂತಾರ ಒಪ್ಪತ್ತು ಮಾಡ್ತಾರ ಈಗಿನವರು ಒಪ್ಪತ್ತು ಮಾಡ್ತಾರ ಒಪ್ಪತ್ತು ಅಂತಾರ ಒಪ್ಪತ್ತು ಬರೋ ಹಂಗ ಹೊಡಿತಾರ ಒಪ್ಪತ್ತು ಬರೋ ಹಂಗ ಹೊಡಿತಾರ ಒಪ್ಪತ್ತು ಬರೋ ಹಂಗ ತಿಂತಾರ ಶರಣಬಸವರ ತಾತ ಮಹಾರಾಜನಿಗೆ ಜೈ. ಯವ್ವ ಇಲ್ಲಿ ನಿಮ್ಮೂರೊಂದು ನಿಮ್ ಕಡೆ ಸುದ್ದಿ ಅಲ್ರಿ, ನಮ್ ಕಡೆ ಸುದ್ದಿ. ಯಾಕ ಇನ್ನೂ ಒಂದ್ ವಾರ ನಿಮ್ಮೂರ ಬಾಯ್ ಮಾಡ್ಬೇಕು ನಾವು ಅಲ್ಲ. ಆದ್ರೆ ನೀವು ಒಪ್ಪತ್ತು ಮಾಡ್ತೀರಿ, ನೀವು ಒಪ್ಪತ್ತು ಹೆಂಗ್ ಮಾಡ್ತಾರೆ ನಿಮ್ಗೆ ನೀವು ಒಪ್ಪತ್ತು. ಆಶ್ಚರ್ಯ ಏನು ಅಂತಂದ್ರ ಯಾವಾಗ ನಾಗಮ್ಮ ದೇವಿಯ ಆರಾಧಕಳಾಗಿ ದಸರಾದೊಳಗ 9 ದಿನಗಳ ಕಾಲ ನಿರಾಳವಾಗಿ ಉಪವಾಸ ಇರ್ತಿದ್ಲು. ಉಪವಾಸ ಇರುವಂತ ಸಂದರ್ಭದೊಳಗ ದಸರಾ ಮಹಾ ಮಂಗಲ ವಿಜಯದಶಮಿ ದಿವಸ ಬೆಳಗಿನ ಜಾವ ನಾಗಮ್ಮ ಒಂದು ಕನಸು ಕಂಡ್ಲ. ಇಲ್ಲಿ ಹಸ್ತಾರೆ ಅವು. ಅದ್ರಾಗ ಹೋದ ವರ್ಷನ ಅದ್ದೂರಿಯಾಗಿ ಕಾರ್ಯಕ್ರಮ 50ನೇ ವರ್ಷದ ಮಾಡಿದ್ರಿ. ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ದಸರಾದೊಳಗೆ ನೀವು ಕೂಡ ಮಾಡ್ತೀರಿ. ಯಾವಾಗ ವಿಜಯದಶಮಿ ಅವತ್ತಿನ ದಿವಸ ಬೆಳಗಿನ ಜಾವ ನಾಗಮ್ಮಳಿಗೊಂದು ಕನಸು ಬಿತ್ತ. ಸಾಕ್ಷಾತ್ ದೇವಿ ಬಂದ, ನಾನೇ ನಿನ್ನ ಗದ್ದು ಹುಟ್ಟಿ ಬರ್ತೀನಿ ತಿಳ್ಕೊಂಡು ಆಶೀರ್ವಾದ ಮಾಡಿದೆ. ದೇವಿ ತತ್ ಸ್ವರೂಪನೇ ನವರೊಂದು ನಾಗಲಿಂಗಪ್ಪ. ಸಾಕ್ಷಾತ್ ದೇವಿಯ ತತ್ತ ಸ್ವರೂಪನೇ ನವರೊಂದು ನಾಗಲಿಂಗಪ್ಪ ಹುಟ್ಟಿ ಬರ್ತಾನೆ ತಿಳ್ಕೊಂಡು ಯಾವಾಗ ಗೊತ್ತಾದ ಕ್ಷಣ ಹೊಳೆ ಮರನೇ ವರ್ಷ ದಸರಾನೊತ್ತಿಗೆ ಗಂಡ ಮಗನ ಹಡದ ಹುಟ್ಟಿದ ಮಗನಿಗೆ ನಾಗಲಿಂಗಪ್ಪ ಅಂತ ಹೆಸರಿಟ್ಟ. ಯಾವಾಗ ನಾಗಲಿಂಗನ ಜನನ ಆಗಿರ್ತಕ್ಕಂಥ ಸಮಯದೊಳಗ ಇಬ್ಬರು ಗಂಡ ಹೆಂಡತಿ ಮೌನಾಚಾರ್ಯ ನಾಗಮ್ಮ ಮಗನ ನೋಡ್ತಾ ಕಾಲವನ್ನ ಕಳಿತಿರ್ಬೇಕಾದ್ರೆ ಮಗ ಬೆಳೀತಾ ದೊಡ್ಡವಾದ. 8-10 ವರ್ಷಕ್ಕೆ ಬಂದ, ತಿಳುವಳಿಕೆ ಬರೋ ವಯಸ್ಸ, ಶಾಲೆಗೆ ಹೋಗೋ ವಯಸ್ಸ. ಅವಾಗ ಶಾಲಿ ಗುಡಿ ಅಂತ ಕರೀತಿದ್ರ. ಅಂದ್ರ ಮಕ್ಕಳಿಗೆ ಬೋಧನೆನ ಗುಡಿ ಒಳಗ ಮಠ ಮಂದಿರದೊಳಗ ಮಾಡ್ತಿದ್ರ. ಈಗೆಲ್ಲ ದೊಡ್ಡ ಸ್ಕೂಲ್ ಬಂದಾವ, ನಾವ ಕರ್ಕೊಂಡು ಹೋಗಿ ಅವ್ರನ್ನಲ್ಲಿ ಬಿಡ್ಬೇಕ. ಅವಾಗ ಹಂಗಿದ್ದಿಲ್ಲ. ಶಾಲಿ ಗುಡಿ ಅಂತಂದ್ರೆ ನಾನು ಕೂಡ ಕಂಡೀನಿ. ಈ ಲೈಟ್ ಬರೋಕಿನ ಮುಂಚೆ ನಾನು ಕೂಡ ದೀಪದ ಬೆಳಕಿನೊಳಗೆ ಓದಿನಿ, ನಾನು ಕೂಡ ಗುಬ್ಬಿಲಾಟನೊಳಗೆ ಓದಿನಿ, ಚಿಮ್ಮಂದೊಳಗೆ ಕೂಡ ಓದಿನಿ. ಅವಾಗ ಅಕ್ಷರಾಭ್ಯಾಸ ಅಂತ ತಿಳ್ಕೊಂಡು ಬರ್ತಿದ್ದೇವ. ಬಹುಶಃ ಬಹಳ ಮಂದಿ ಗೊತ್ತಿರಬಹುದು. ಅಕ್ಷರಾಭ್ಯಾಸ ಅಂತ ತಿಳ್ಕೊಂಡು ಪುಸ್ತಕ ಬರ್ತಿದ್ವ. ಉಣೆ 8 ಮಂದಿ ಹೆಣ್ಮಕ್ಳು ಕೂಡ್ಕೊಳ್ಬೇಕು, ಗುಡಿ ಒಳಗ ಕೂಡ್ಬೇಕು, ಅವನ ಅಭ್ಯಾಸ ಮಾಡ್ಬೇಕು. ಅಕ್ಷರಾಭ್ಯಾಸ ಅಂತ ರಾತ್ರಿ ಬರ್ತಿತ್ತು. ಮನೆಯಾಗಲ್ಲ ಗುಡಿಯಾಗ. ಯಾಕ ಅದಕ್ಕ ಶಾಲಿ ಗುಡಿ ಅಂತ ಕರೆದ್ರ. ಸಾಲಿ ಅಂತಂದ್ರ ಮತ್ತೆ ಈಗಿನ ಮಂದಿ ಹೆಂಗ ಪಡಸಾಲಿ ಅಲ್ಲೇವ. ಅವಾಗ ಸಾಲಿ ಅಂದ್ರ ಕಲಿಯಾಕ ಬಹಳ ಇಚ್ಛಾ ಇತ್ತು ಅವಾಗಿನ ಮಂದಿಗೆ. ಅವಾಗ ಕಲಿಬೇಕಂತಕ್ಕಂತ ಆಸಕ್ತಿ ಇತ್ತ, ಕಲಿಸೋರು ಇದ್ದಿದ್ದಿಲ್ಲ. ಅವಾಗ ಕಲಿಬೇಕಂತಕ್ಕಂತ ಇಚ್ಛೆ ಇತ್ತ, ಕಲಿಸೋರು ಇದ್ದಿದ್ದಿಲ್ಲ. ಈಗ ಕಲಿಸೋರದಾರ, ಕಲಿಯೋರಿಲ್ಲ. ಇದು ಇವತ್ತಿನ ದಿನಮಾನ. ಅವಾಗ ಮಕ್ಕಳ ಸಾಲಿಗೆ ಹೋಗಲ್ಲ ಅಂದ್ರ ತಾಯಿ ಕೈಯಾಗ ಬಾರ್ಕೊಂಡು ಹಿಡ್ಕೊಂಡು ಮುಕ್ಳು ಹೊಡ್ಕೊಂತ ಕರ್ಕೊಂಡು ನಡೀದ್ರಿ ಅಂತ ಹೇಳಿದ್ರು. ಈಗ ಸಾಲಿ ಮಾಸ್ತರ್ ನಿಮ್ ಮಗನಿಗೆ ಒಂದ್ ಏಟು ಹೊಡೆದ ಇಡೀ ಮನಿ ಎಲ್ಲ ಹೋಗಿ ಸಾಲಿ ಮಾಸ್ತರ್ ಹೊಡ್ಯಾಕೈತೀರಿ ಅಲ್ಲ. ಅದ್ರಾಗ ನೋಡಕ್ಕೆ ದಿಲ್ಲಿ ಒಳಗೆ ನಡಕ್ ನೋಡಿ ಜಂತರ್ ಮಂತ್ರ ಎಂತದ ತಾಯಿ ಬೇಡ. ಅವಾಗಿನ ವಿದ್ಯೆನೇ ಬೇರೆ, ಇವಾಗಿನ ವಿದ್ಯೆನೇ ಬೇರೆ. ಆದ್ರೆ ಆಶ್ಚರ್ಯ ಏನು ಅಂತಂದ್ರೆ ಆಗಿನ ಸಮಯದೊಳಗೆ ಸಾಲಿ ಗುಡಿ ಒಳಗ ಓದಿಸ್ಬೇಕಂತ ತಿಳ್ಕೊಂಡು ಕರಿತಿದ್ದಿಲ್ಲ. ಮಗನ್ ಕರ್ಕೊಂಡು ಹೋದ್ರು ನಾಗಲಿಂಗಪ್ಪನ ಕಲಿತಿದ್ದ. ಕಲಿಬೇಕಾದ್ರೆ ಯಾವಾಗ ನಾಗಲಿಂಗಪ್ಪ 7 ವರ್ಷದವನಾದ, ಮನೆಯೊಳಗ ತಂದೆ ತಾಯಿ ವಿಚಾರ ಮಾಡಿದ್ರು ನಮ್ಮ ಮಗನಿಗೆ ಉಪನಯನ ಮಾಡಿಸ್ಬೇಕು ಅಂತ ಹೇಳಿ. ಉಪನಯನವನ್ನು ಮಾಡಿಸುವಂತ ಸಂದರ್ಭದೊಳಗ ಅವಾಗ ಬಂದಂತ ಮಂತ್ರ ಯಾವುದು ಅಂತಂದ್ರೆ ಓಂ ಭೂರ್ಭುವಸ್ವಃ ತತ್ಸವಿತರ್ವರೆಣ್ಯಂ ಭರ್ಗೋದೇವಶ್ಚಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಗುರುಗಳು ಹೇಳಿಕೊಟ್ರು. ಆಗಿನ ಸಮಯದೊಳಗೆ ಚಿದಾನಂದ ಅವಧೂತರು ಬಂದು ಕೊಟ್ಟಂತ ಗ್ರಂಥವನ್ನ ಜ್ಞಾನಶಿಂಧುವಿನ ಮಗನ ಕೈಯಾಗ ಕೊಟ್ರು. ನಾಗಲಿಂಗಪ್ಪ ಓದ್ತಾ ವೈರಾಗ್ಯದತ್ತ ಬಂದ. ವೈರಾಗ್ಯದತ್ತ ಬಂದಾಗ ಸಹಜ
ಶಾಲೆಯೊಳಗ ಮಾಸ್ತರ್ ಏನ್ ಕಿದಾರ 10 ಪಟ್ಟು ಹೇಳ್ಬಿಡ್ತಿದ್ದ, ಅದ್ರ ಜೊತೆಗೆ ಜ್ಞಾನ ಸಿಂಧು ಓದ್ತಿದ್ದ. ಹಿಂಗ ಯಾವಾಗ ಹಿಡ್ಕೊಂಡ ತಕ್ಷಣ ವೈರಾಗ್ಯ ಇರುತ್ತೆ. ಯಾವಾಗ ನಾಗಲಿಂಗಪ್ಪನ ಮನಸ್ಸು ಹರಿದಾಗ ನಾಗಲಿಂಗಪ್ಪ ಒಂದ ಸಂದರ್ಭ ಏನು ನಡೀತು ಅಂತಂದ್ರ ಈ ಶಾಲೆಗೆ ಹೋಗಿ ಬರ್ಬೇಕಾದ್ರೆ ಬಾಯಾರಿಕೆ ಆಗಿತ್ತು, ನೀರಡಿಕೆ ಆಗಿತ್ತು. ಅವಾಗ ಮನಿಗೆ ಬಂದ ನೀರು ಕುಡಿಬೇಕ, ಮನಿಗೆ ಬಂದ ಊಟ ಮಾಡ್ಬೇಕ. ಈಗ ಹಂಗಲ್ಲ, ಶಾಲೆಗೆ ಊಟ, ಶಾಲೆಗೆ ಬಿಸಿ ಊಟ, ಶಾಲೆಗೆ ನೀರು ಎಲ್ಲ. ಈಗ ಸರ್ಕಾರ ಶಾಲೆಗೆ ಹೆಚ್ಚಿದ್ರ ಮಕ್ಕಳಿಗೆ ಬಿಸಿ ಊಟ ನೀರು ಶಾಲೆಗ, ಪ್ರೈವೇಟ್ ಶಾಲೆಗೆ ಹೆಚ್ಚಿದ್ರೆ ನೀವು ಬೆಳಿಗ್ಗೆ 6 ಗಂಟೆಗೆ ಡಬ್ಬಿ ಕಟ್ಟಿ ಕಳಿಸ್ಬೇಕ ಪ್ರೈವೇಟ್ ಶಾಲೆ ದಿನಮಾನ ಇದು. ಆದ್ರೆ ಅವಾಗ ನಾಗಲಿಂಗಪ್ಪ ಯಾವಾಗ ಶಾಲೆಗೆ ಹೋಗ್ಯಾನೆ ಬಾಯಾರಿಕಾಗಿತ್ತ, ನೀರ್ ಕುಡಿಬೇಕಂತ ತಿಳ್ಕೊಂಡ್ ಬರ್ಬೇಕಾದ್ರ ಅವಾಗಿನ ಮನಿ ಹೆಂಗ್ ಗೊತ್ತೆಂತ, ಈಗ ನಂಗೆ ಚಲೋ 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 ತಲಬಾಗಲ, ಚಲೋ ಡೋರ್, ಚಲೋ ಮನಿ. ಅವಾಗಿನ ಮೊದ್ಲ ಮೇಲ್ಮುದ್ದಿ ಮನಿ. ಅದ್ರಾಗ ಬಾಳಷ್ಟ ಮುಂದೊಂದು ಚಂದ. ಒಳಗೆ ಹೆಂಗಿದ್ವು ಅಂತಂದ್ರ ಮೊದಲ ದಂದಕ್ಕಿ, ಆಮೇಲೆ ಪಡಸಾಲಿ, ಒಳಗೋದ್ರ ಅಡಿಗೆ ಮನಿ, ಹಿಂಗ ಹಳೆ ಮನಿ ಇದ್ವಲ್ಲ. ಆ ಮನಿ ಒಳಗ ಇರುವಂತ ಬಚ್ಚಲ ಮನಿ ಏನಿತ್ತಲ್ಲ, ಬಚ್ಚಲ ರೂಮ್, ಅದಕ್ಕೊಂದು ಬಾಗಿಲಿತ್ತ. ಆ ಬಾಗಿಲ ಬಹಳ ದಿವಸದ ಹಳೇದಿತ್ತ. ಆ ಬಾಗಿಲು ಹೆಂಗಿತ್ತು ಅಂತಂದ್ರ ಈಗ ದುಡಿದ್ರೆ ಜರ್ಕಂತಿತ್ತ, ಹಿಂಗ ಜಗ್ಗಿದ ಅಂದ್ರೆ ಜರ್ಕಂತಿರ್ತದ. ಜರ್ಕ್ ಬುರ್ಕ್ ಜರ್ಕ್ ಬುರ್ಕ್ ಜರ್ಕ್ ಬುರ್ಕ್ ಅಂತ ಸಮ ಮಾಡ್ತಿತ್ತ. ಇವ ನಾಗಲಿಂಗಪ್ಪ ಯಾವಾಗ ಹೊಟ್ಟೆ ಹಸ್ತೈತೆ, ಬಾಯಾರಿಕೆ ಆಗೈತೆ, ನೀರ್ ಕುಡಿಬೇಕಂತ ತಿಳ್ಕೊಂಡು ನಾಗಲಿಂಗಪ್ಪ ಒಳಗ್ ಬರಾಕ ನಾಗಮ್ಮನು ಕೂಡ ಏನ್ ಮಾಡ್ಲ, ಮಗ ಸಾಲಿ ಹೋಗ್ಯಾನ, ಮತ್ತ ಗಂಡನು ಕೂಡ ಕಾಯ್ಕಕ್ ಹೋಗ್ಯಾನ. ಮತ್ತ ಈಗ ಸ್ನಾನ ಮಾಡ್ಬೇಕಂತ ತಿಳ್ಕೊಂಡು ಬಚ್ಚಲ್ ರೂಮ್ಗೆ ಸ್ನಾನಕ್ಕೆ ಹೋಗ್ಯಾಳ ನಾಗಮ್ಮ. ತಾಯಿ ಸ್ನಾನ ಮಾಡುವಂತ ಸಮಯದೊಳಗ ನಿರ್ವಾಣ ಸ್ಥಿತಿ ಒಳಗದಾಳ. ಸ್ನಾನ ಮಾಡ್ಬೇಕಾದ್ರ ಅದ್ ಏನು ಗೊತ್ತ, ಸಣ್ಣ ಮಗ ಗೊತ್ತಿಲ್ಲ. ನಾಗಲಿಂಗಪ್ಪ ಯಾವಾಗ ಬಂದ ತಕ್ಷಣ ಬಾಗಲ ಯಾವಾಗ ತೆಗದ ಆ ಬಾಗಲ ಜರ್ಕಂತ. ಯಾವಾಗ ಬಾಗಲ ಜರ್ಕಂತೆ ಅಂದ್ಕೊಳ್ಳಿ ನಾಗಮ್ಮ ಕೇಳ, ಏತಮ್ಮ ಯಾರಯ್ಯಪ್ಪ, ಜಳಕ ಮಾಡಕತ್ತೀನಿ ಸ್ವಲ್ಪ ತಡ್ರಿ ಅನ್ಲಕ್ಕಿ ಅಂದ್ಕೊಳ್ಳಿ. ಯವ ನಾನವಾ ನಾಗಲಿಂಗಪ್ಪ ಬಂದಿನ ಅನ್ಕೊಂತ ಬಾಗಲ ತೆಗೆದು ಒಳ ಬಂದ್ಬಿಟ್ಟ. ನಾಗಲಿಂಗಪ್ಪ ಯಾವಾಗ ತಳಬಾಗ ಒಳಬಡ್ತೀವಿ, ಬಚ್ಚಲ ಮನೆ ಒಳಗ ಅಡಿಗೆ ಮನೆಗೆ ಹೋಗ್ಬೇಕಂದ್ರೊಳಗ ಅವ್ರ ಒಂದಯ್ಯಪ್ಪ ಮಗನ ಜಳಕ ಮಾಡಕತ್ತೀನಪ್ಪ, ಒಂದ್ 10 ನಿಮಿಷ ತಡ್ಕೋ ಅಂತ ತಾಯಿ ಆಡ ಭಾಷೆ ಒಳಗೆ ಹೇಳಿದಾಗ ನಾಗಲಿಂಗಪ್ಪ ಅಂದ, ನನ್ನ ಬಾಯಾರಿಕೆ ಐತಿ, ನೀರ್ ಕುಡಿಯಕ್ ಬಂದಿನ ಅಂದ್ಕೊಳ್ಳಿ, ತಮ್ಮ ಜಳಕ ಮಾಡಕತ್ತೀನಿ 10 ನಿಮಿಷ ತಡ್ಕೋ ಅಂದ್ಕೊಳ್ಳಿ. ನಾಗಲಿಂಗಪ್ಪ ಅಂದ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತ. ಸಣ್ಣ ವಯಸ್ಸೊಳಗೆ ಎಷ್ಟು ಜ್ಞಾನ ಇತ್ತು ಅಂತಂದ್ರ ನಾಗಲಿಂಗಪ್ಪ ಕೇಳ್ತಾನೆ, ನಾ ಬಂದ ದಾರಿಯನ್ನ ನಾ ಬಂದ ಮಾರ್ಗವನ್ನ ನೋಡಕ ಯಾರು ಹೆದರಿಕೆ ಹಾಕವ, ನಾ ಬಂದ ದಾರಿ ಮಾರ್ಗವನ್ನ ನಾನು ನೋಡಬಹುದಲ್ಲ ಅಂತ ತಿಳ್ಕೊಂಡಂದಾಗ ಶಿಟ್ಟು ಬಂದ್ಬಿಡುತ್ತವ್ರು ಹೋಗ. ಯಾಕ 7, 8, 9 ವರ್ಷದ ಹುಡುಗ, 10 ವರ್ಷದ ಹುಡುಗ ಸ್ನಾನ ಮಾಡಕತ್ತಾಳ. ಎಲ್ಲ ನಿನ್ನ ಹಾಟ ಸ್ನಾನ ಮಾಡಕತ್ತೆ ಅಂತ ಗೊತ್ತಿದ್ದು ಕೂಡ ಒಳ ಬರ್ತಿತ್ತಲ್ಲ, ಎದಕ್ಕ ಹುಟ್ಟಿದ ಹೊಟ್ಟೆಗ ಹೋಗ್ಬಿಡ ಆ ಕಡೆ ಎತ್ತಾಗ ತಿರ್ಕೊಂತಂದ್ಲಗೆ ಶಿಟ್ನ್ಯಾಗ. ಅದು ಒಂದು ಮಾತ ನಾಗಲಿಂಗಪ್ಪನಿಗೆ ತಾಯಿ ಆಶೀರ್ವಾದ ಆಯ್ತು ಸನ್ಯಾಸ ಆಗಾಕ. ಅದು ಒಂದೇ ಒಂದು ಮಾತ. ಯಾವಾಗ ತಿರ್ಕೊಂತ ಹೊರಬಿಡ ಅಂತ ತಿಳ್ಕೊಂಡು ಶಿಟ್ಟಿನೊಳಗ ತಾಯಿ ಬೇರೆ ಎದಕ್ಕೆ ನಿರ್ವಾಣ ಸ್ಥಿತಿ ಒಳಗ ಸ್ನಾನ ಮಾಡಕತ್ತಾಳ, ಮಗ ಬಂದ ನಂತರ ಸರಿಯಲ್ಲ ಅಂತ ತಿಳ್ಕೊಂಡು ತಾಯಿ ಬೇದಿದ್ಕ ನಾಗಲಿಂಗಪ್ಪ ಮನಿ ಬಿಟ್ಟು ಹೊರ ಬಂದ್ಬಿಟ್ಟ. ಆಕೆ ಏನ್ ಅನ್ಸಿತ್ತು ಅಂದ್ರ ಶಿಟ್ಟಿನೊಳಗ ಮಾತು ಅಂದಿಲ್ಲ, ಆದ್ರೆ ತಾಯಿ ಎಂದು ಕೂಡ ಮಕ್ಕಳನ್ನ ಎಂದೂ ಕೂಡ ಶಿಟ್ಟಾಗೋದಿಲ್ಲ. ಸಹಜವಾಗಿ ಸಮಯ ಸಂದರ್ಭ ಹಂಗಂದಿರ್ತೈತಿ. ಶಿಟ್ಟು ಬಂದೈತೆ ಅಂತ ತಿಳ್ಕೊಂಡು ಅಂದ್ರೂ ಕೂಡ ಹೊಳ್ಳಿ ಮತ್ತ ತಾಯಿ ಮರಗ್ತಾಳ. ನಾವ ಕೇಳ್ಬಾಡ್ರಿ, ಸಣ್ಣವರಿದ್ದಾಗ ತಾವು ಉಣ್ಣುವಂತ ಅನ್ನವನ್ನ ನಮ ಉಣಿಸಿತ್ತ ನೀರ್ ಕುಡಿದು ಮಕ್ಕೊಂತ ಯಾಕ ಮಕ್ಕಳು ಬೆಳೆಯುವ ವಯಸ್ಸ, ನನ್ನ ಮಕ್ಕಳು ಸುಖವಾಗಿಲ್ಲ ಅಂತ ತಿಳ್ಕೊಂಡು ಮುಪ್ಪಾನವ ಸ್ಥಿತಿಯೊಳಗ ತಂದೆ ತಾಯಿಗಳು ಗರ್ಭದೊಳಗಿದ್ದಾಗ ಒದ್ದಾಗ ತಾಯಿ ಖುಷಿ ಪಡ್ತಿದ್ಲ. ಮುಪ್ಪಾನವ ಸ್ಥಿತಿಯೊಳಗ ತಂದೆ ತಾಯಿ ಬಂದಾಗ ಅನ್ನ ಹಾಕುವುದಿಲ್ಲ, ತಂದೆ ತಾಯಿ ಜೋಪಾನ ಮಾಡುವುದಿಲ್ಲ. ಅವಾಗ ಮಕ್ಕಳ ತಂದೆ ತಾಯಿ ಎಷ್ಟು ಮಂದಿ ಒದಂಗಿಲ್ರಿ. ಕರ್ಮ ಹಂಗ ಒದಿತಾರಂದ್ರೂ ಕೂಡ ಮಕ್ಕಳು ಹೋದ್ರು ಕೂಡ ತಾಯಿ ಸಿಟ್ಟು ಮಾಡ್ಕೋದಿಲ್ಲ. ಮತ್ತ ಪ್ರೀತಿ ತಾಯಿ ಪ್ರೀತಿ ಅಂತ ಕರೀತಾರಲ್ಲ. ಆಗಿ ಏನ್ ಗೊತ್ತಿತ್ತು ಅಂದ್ರೆ ಮಗ ಹೋಗ್ಯಾನ ಎಲ್ಲಿ ಹೋಗ್ತಾನ ಇಲ್ಲೇ ಬರ್ತಾಂಬಿಡು ಅಂತ ತಿಳ್ಕೊಂಡ ಯಥಾ ಪ್ರಕಾರವಾಗಿ ತನ್ನ ನಿತ್ಯ ಕರ್ಮದ ಎಲ್ಲ ಮುಗಿಸ್ಕೊಂಡು ಬರದ್ರೊಳಗ ಮಗ ನಾಗಲಿಂಗಪ್ಪ ಇದ್ದಿದ್ದಿಲ್ಲ. ಈ ತಾಯಿಗೆ ಎಂತ ಕಳ್ಳು ಇರುತ್ತಂದ್ರ ಕಣ್ಣಿನ ಕರುಳ ಹರಿದವರ ಕರುಳಿನ ತಿರುಳ ಹುರಿದವರ ಒಮ್ಮೆ ತೋರಿಸ ಅಂತಾರಲ್ಲ ಪ್ರಭುದೇವ. ಕಣ್ಣಿನ ಕರುಳ ಹರಿದವರ ಕರುಳಿನ ತಿರುಳ ಹುರಿದವರ ಕಳ್ಳಂತ ಕರಿತಿರು. ಕಳ್ಳಿನೊಳಗೆ ಎಷ್ಟು ಕಳ್ಳು ಅದಾವೇವ?
ಎಷ್ಟಾದ್ರಿ ಕಳ್ಳ? ಈ ಆಡ ಬಸವಣ್ಣ ನೀವು ಅಂತ ನೋಡಿಯಪ್ಪ, ನಮಗ್ ಗೊತ್ತಿರೋದು ಒಂದ ಕಳ್ಳ. ಯಾಕೆ ಕಳ್ಳ? ಯಾವ್ದ್ರಿ? ಹೆತ್ತ ಕಳ್ಳ ಅಂತೀರಲ್ಲ. ಹೆತ್ತ ಕಳ್ಳ ಅಂತಾರೆ. ಕಳ್ಳಿನೊಳಗೆ ಎರಡು ಕಳ್ಳದವ. ಕಣ್ಣಿನ ಕರುಳು ಬ್ಯಾರೆ, ಕರುಳಿನ ತಿರುಳು ಬ್ಯಾರೆ. ಎರಡು ಕಳ್ಳ ಯಾವ್ಯಾವು ಅಂತಂದ್ರ, ಕಣ್ಣು ಮುಂದೆ ಮಕ್ಕಳು ಕಾಣುವಂತ ಸಮಯದಲ್ಲಿ ಕಾಳಜಿ ಬಹಳ ಕಡಿಮೆ ಮಾಡ್ತಾರೆ. ಯಾಕ? ಮಗ ಇಲ್ಲೇ ಅದಾನ, ಮಕ್ಕಳು ಇಲ್ಲೇ ಅದ ಆಡಕತ್ತಾರ ಅಂತ ಹೇಳ್ಕೊಂಡು ಸುಮ್ಮನೆ ಇರ್ತೇವೆ. ಅದ ಮಕ್ಕಳ ಒಂದಿಷ್ಟ ಕಣ್ಣಿನಿಂದ ಮರೆಯಾಗಿ ಎಲ್ಲ ಹೊರಗೆ ಆಡಕ್ಕ ಇಡೀ ಊರೆಲ್ಲ ಓಣಿಯಿಂದ ಬಿಡ್ಕರ್ತೀವಿ. ನನ್ನ ಮಗಳಿಂದ ಬಂದಳು ನಿಮ್ಮ ಮನೆ ಅಂತೇಳಿ. ಇವ ನನ್ನ ಮಗನಿಂದ ಬಂದಳು, ಹೋಗಿ ಎಟ್ಟೊತ್ತ ಯಾಕ ಮನೆಗೆ ಬಂದ ಅಂತ ತಿಳ್ಕೊಂಡು ಈಗ ಹುಡುಕೊಂತು ಕೇಳಿದ ಕಣ್ಣಿನ ಕರುಳ ಅಂತ ಕರೆದ. ಎಲ್ಲೇ? ಕಣ್ಣು ಮುಂದೆ ಕಂಡಾಗ. ಕರುಳಿನ ತಿರುಳು ಅಂತಂದ್ರೆ ಕಣ್ಣಿಗೆ ಕಾಣದ ಏನ ಅಡವರ್ಷ ಹುಡುಕಾಡ್ತಿರ, ಅದಕ್ಕೆ ಕರುಳು ಅಂತ ಕರೀತಾರ. ಈ ನಿಮ್ಮ ಭಾಷೆಯೊಳಗ ಹೇಳ್ಬೇಕಂತಂದ್ರೆ ಹೊಟ್ಟೆ ಕಿಚ್ಚ ಅಂತ ಹೇಳಿ, ಹೊಟ್ಟೆ ಕಿಚ್ಚ ಅನ್ನಂಗಿಲ್ಲ ರೀ. ನಿಮ್ಮ ಮಗ್ಳು ಒಂಚೂರು ಚಲೋ ಮನಿ ಕಟ್ಟಿ ಚಲೋ ಬೆಳಗ್ಗೆ ಬರಕತ್ತ. ಯಾಕ? ಎಷ್ಟು ದೊಡ್ಡ ಮನಿ ಕಟ್ಟಾಗ್ತಾನ, ಎಷ್ಟು ಮಂದಿ ತಲೆ ಬಹುಶಿರಕ್ಕಿಲ್ಲ, ಎಷ್ಟು ಮಂದಿ ಕೋಣ ಮುರಿದಿರಕ್ಕಿಲ್ಲ. ಯವ್ವ ಯಾಕ? ನಿಮ್ಮ ಮನೆ ಸಾಂದ್ ಇರ್ತಲ್ಲ ನೋಡಿ, ಸಜ ಕಾಣಿಲ್ಲ. ಈ ನಿಮ್ಮ ಮುಂದೆ ಒಂಚೂರ ಚಲೋ ಬಟ್ಟೆ ಹಾಕೊಂಡು ಅಡ್ಡಾಡಕತ್ತಂತ್ರ ಏನು ಇಷ್ಟ ಇಲ್ಲ, ಏನಿದೆ ಏನ್ ಇವರ ಕೊಡ್ಸಿಟ್ರಂತೆ ಮಾತಾಡ್ತಿರ್ತಾರ ಅಲ್ಲ. ಸೈಸ ಕಾಲದ ಏನಂತ ಹೊಟ್ಟೆ ಕಿಚ್ಚ ಅಂತ ಕರೆದ. ಹೌದಾ? ನಿಮ್ ಮುಂದೆ ಇನ್ನೊಬ್ರು ಚಲೋ ಬೆಳಕತ್ತರಂತಂದ್ರೆ ಸೈಸ ಕಾಲದ ಹೊಟ್ಟೆ ಕಿಚ್ಚ. ಹೊಟ್ಟೆ ಕಿಚ್ಚ ಬ್ಯಾರೆ, ಹೊಟ್ಟೆಯಾಗಿನ ಕಿಚ್ಚ ಬ್ಯಾರೆ. ಈ ಹೊಟ್ಟೆ ಕಿಚ್ಚ ಅಂದ್ರ ನೋಡಿ ಸೈಸ ಕಾಲದ ಅನ್ನೋದು ಹೊಟ್ಟೆ ಕಿಚ್ಚ. ಹೊಟ್ಟೆಯೊಳಗೆ ಒಂದು ಕಿಚ್ಚ ಹೆಂಗೈತೆ ಅಂತಂದ್ರ ವಿಚಾರ ಮಾಡ್ರಿ ನೀವು. ದಿನಕ್ಕ 8 ಸಾರಿ ಹಾಕ್ತಾನ, 3 ಸಾರಿ ಹಾಕ್ತಿವಿ ಸಮಯ ತಕ್ಕ. ಯಾರ 3, ಯಾರ 6, ಯಾರ 9, ಯಾರ 18 ಹಂಗ ಹಾಕಿದ ಏನ್ ಹೋಗುತ್ತಲ್ಲ ಬದ. ವಿಚಾರ ಮಾಡ್ರಿ. ಅದು ಬ್ಯಾಡ್ಬಿಡ್ಕೊಂಡಂತ ಒಂದು ಬಾಳೆಹಣ್ಣು ತಗೊಳ್ರಿ, ಒಂದು ಬಾಳೆಕಾಯಿ ತಗೊಂಡು ಹೋಗಿ ಈ ಕಿಚ್ಚನ್ಯಾಗ ಬೆಂಕಿಯಾಗ ಒಗಿರಿ. ಈಗ ಬೇಕಾದ್ರೆ ಇವತ್ತ ಪ್ರಯತ್ನ ಮಾಡ್ರಿ, ನಾಳೆ ಉಪಯೋಗ ಮಾಡ್ರಿ. ನೀವು ಏನ ಒಂದು ಬಾಳೆಹಣ್ಣು ತಗೊಂಡು ಹೋಗಿ ಬೆಂಕಿಯಾಗ ಒಗದ್ರ, ಕಿಚ್ಚನ್ಯಾಗ ಒಗದ್ರ ಆ ಬಾಳೆಹಣ್ಣು ಸುಡಕ್ ಎಷ್ಟು ತಾಸು ಬೇಕ್ರಿ? ಎಷ್ಟು ತಾಸು ಬೇಕವ? ಬೇಕಾದ್ರೆ ಇವತ್ತೊಂದು ಪ್ರಯೋಗ ಮಾಡ್ರಿ. ಕನಿಷ್ಠ ಪಕ್ಷ ಒಂದು ಬಾಳೆಕಾಯಿ ಸುಡಕ 6 ತಾಸು ಬೇಕು, ಮಿನಿಮಮ್ 6 ತಾಸು ಬೇಕಾದ್ರೆ ಸಮಯ ಹೆಚ್ಚಿ ಬೆಂಕಿಯಾಗ ಹೋಗೋದು ನೋಡ್ರಿ ನೀವು. 6 ತಾಸು ಆಗಕ್ಕೆ ಒಂದು ಪೂರ್ತಿ ಸುಡಂಗ್ ಜಲ್ದಿ ಸುಡಂಗಿಲ್ಲ. 6 ತಾಸು ಬೇಕು ಒಂದು ಕಾಯಿ ಸುಡಾಕ. ಒಂದು ಬಾಳೆಹಣ್ಣನ್ನ ಕಿಚ್ಚನೆ ಹೋಗದ್ರ ಸುಡಾಕ 6 ತಾಸು ಬೇಕ. ಅದ ಬಾಳೆಹಣ್ಣ ಹೊಟ್ಟೆ ಹೋಗಿರಿ 6 ನಿಮಿಷ ತಿರುಗಿಸಿ ಹೋಗೋಗಿ ನೋಡಿ. ಎಷ್ಟು ಕಿಚ್ಚ ಅಂದ್ರೆ ಅಲ್ಲ. ಹೊಟ್ಟಿ ಕಿಚ್ಚು ಬೇರೆ, ಹೊಟ್ಟೆಯಾಗಿನ ಕಿಚ್ಚು ಬೇರೆ. ಹೊಟ್ಟಿ ಕಿಚ್ಚು ಅಂದ್ರ ಬಾಳೆಹಣ್ಣ ತಿರುಗಿಸಿ ಹೋಗ್ಯದ. ಹೊಟ್ಟೆಯಾಗಿನ ಕಿಚ್ಚು ಅಂತ ಹಿಂಗ ಅಂತಿರಲ್ಲ, ಹೊಟ್ಟಿ ಕಿಚ್ಚ ಅಂತ ನೋಡ ಸೈಸ ಕಾಲ ಆದವ್ರು ಅಂತಿರಲ್ಲ. ಹಂಗ ಕಣ್ಣಿನ ಕರುಳಿನ ತಿರುಳ. ನಾಗಲಿಂಗಪ್ಪ ಯಾವಾಗ ಕಾಣಲಿಲ್ಲ, ತಾಯಿ ಹುಡುಕೊಂತ ಹೊಂಟ್ಲ. ಕಾಳಿಕಾದೇವಿ ಕುಡಿಯಕ್ ಕುಂತ್ಕೊಂಡಿದ್ದ, ಕರ್ಕೊಂಡು ಬಂದು ಯಪ್ಪ ಶಿಟ್ ನೋಡಿ ಏನೋ ಮಾತಂದೆ ಬಂದು ಬಿಡ್ದೇನ ಅಂತ ತಿಳ್ಕೊಂಡು ತಾಯಿ ಹೇಳಿದ್ರು. ನಾಗಲಿಂಗಪ್ಪ ಅಂದ, ತಾಯಿ ಆಶೀರ್ವಾದ ಆಗ್ಯದ, ಇನ್ನು ಮುಂದೆ ಈ ಮನೆಯೊಳಗೆ ಇರಬಾರ್ದ. ತಾಯಿ ಆಶೀರ್ವಾದ ಆಗ್ಯದ, ಈ ಮನೆಯೊಳಗೆ ಇರಬಾರ್ದು ಅಂತ ತಿಳ್ಕೊಂಡು ಯಾವಾಗ ನಾಗಲಿಂಗಪ್ಪ ವಿಚಾರ ಮಾಡಕತ್ತ ಏನು ಅಂತಂದ್ರ, ನನಗೊಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರು ಬೇಕಾಗ್ಯದ, ಗುರುನ ಹುಡುಕಬೇಕು ಅಂತ ಹೇಳಿ ಸಣ್ಣವನಾಗಿರ್ತಕ್ಕಂಥ ನಾಗಲಿಂಗಪ್ಪ ಮನೆಯನ್ನು ಬಿಟ್ಟ, ಹೋಗ್ಬಿಟ್ಟ. ಹೋದಂತ ನಾಗಲಿಂಗಪ್ಪ ಹೋದ ಒಂದು ದಿನ ಅಲ್ಲ, ವರ್ಷ ಅಲ್ಲ, 2 ವರ್ಷ ಅಲ್ಲ, 8, 10 ವರ್ಷ ಹೋಗ್ಬಿಟ್ಟ. ಎಲ್ಲಿಗೆ? ಸೀದಾ ಮಲದ ಗುಡ್ಡಕ್ಕೆ ಬಂದ. ಮಲದ ಗುಡ್ಡದ ಗವಿಯೊಳಗ ತಪಸ್ಸಿ ಕುಳಿತುಕೊಂತಾನೆ ನಾಗಲಿಂಗಪ್ಪ. ಕುಳಿತುಕೊಂಡಾಗ ಅದ ಊರನ ಭಕ್ತ ಮಲದ ಗುಡ್ಡಕ್ಕೆ ಹೋಗಿದ್ದ. ನೋಡಿದ ತಪಸ್ಸಿನ ಗವಿಯೊಳಗ ಇವ ಬಹುಶಃ ನಮ್ಮೂರ ಮೌನಪ್ಪನ ಮಗ ನಾಗಲಿಂಗಪ್ಪ ಇದ್ದಾನೆ ಅಂತ ತಿಳ್ಕೊಂಡ ಹೋಗಿ ಹೇಳಿದ, ಕರ್ಕೊಂಬರಕು ಅಂತ ಬಂದ್ರು. ಬಂದ ಕೂಡಲೇ ನಾಗಲಿಂಗಪ್ಪ ಬಂದ, ಮತ ಮಾಡಿ ಹೋದ, ಇರಾಕ ಬೇಡ ಅಂತೇಳಿ. ಬರುವಂತ ಸಮಯದೊಳಗ ಮತ್ ಹೊಳ್ಳಿ ನಾ ಬರ್ತೀನಿ ಹೋರಿ ಅಂತ ತಿಳ್ಕೊಂಡು ಹೇಳಿದ. ನಾಗಲಿಂಗಪ್ಪ ವಿಚಾರ ಮಾಡಿದ, ಹೊಳ್ಳಿ ಮತ್ತ ಊರನ್ನ ಕಾಣಬಾರ್ದ, ಮನೆಯನ್ನ ಕಾಣಬಾರ್ದ, ಬಂದ ದಾರಿಯನ್ನ ಕಾಣಲಾರ್ದ ಸುಗಮ ಇವಾಗ ಸೇರುವಂತ ದಾರಿ ಕಾಣಬೇಕಂದವ. ಬರುದು ನಮ್ಮ ಇಚ್ಛ, ಕರ್ಕೊಂಡು ಹೋಗುದು ಅವನ ಇಚ್ಛ. ಈ ನೀವಂತಿ ನೋಡ್ರಿ ಏನಂತಂದ್ರ, ಯಾರಾದ್ರೂ ಬಾಳ ದಿವಸಕ್ಕೆ ಮನೆಗೆ ಬಂದ್ರಂದ್ರ, ಬಂದಿದ್ದು ನಿನ್ನ ಇಚ್ಛೆ ಇತ್ತಮ್ಮ, ನಾವ್ ಹೇಳಮಟ್ಟ ಹೋಗಂಗಿಲ್ಲ, ನಾ ಹೇಳ್ಲಾರ ಹೋಗ್ಬೇಕಂತಿರಲ್ಲ, ಹಂಗ ಬರು ನಮ್ಮ ಇಚ್ಛೆ, ಕರ್ಕೋದು ಅವನ ಇಚ್ಛೆ. ನಾಗಲಿಂಗಪ್ಪ ಏನ್ ವಿಚಾರ ಮಾಡಿದ ಅಂತಂದ್ರ, ತಾಯಿಯ ಆಶೀರ್ವಾದ ಅವಾಗ ಆಗ್ಯದ, ತಂದೆ ಆಶೀರ್ವಾದ ಇನ್ನೂ ಆಗಿಲ್ಲ. ತಂದೆ ಆಶೀರ್ವಾದ ಪಡ್ಕೊಳಕ್ ಹೊಳ್ಳಿ ಮತ್ತೆ ಹೋಗಬೇಕು ನನ್ನ ಇಚ್ಛೆ ಅಂದ. ಇತ್ತ ಕಡೆಗೆ 8 ವರ್ಷ ಆಗಿತ್ತು.
ಮನೆಯೊಳಗ ತಾಯಿ ಕಣ್ಣೀರೊಳಗ ಕೈ ತೊಳೆದಿದ್ಲು. ಇರುವಂತ ಮಗ ಮನೆ ಬಿಟ್ಟು ಹೋಗ್ಯಾನ, ಅದಾನೋ ಇಲ್ಲೋ, ಬದುಕ್ಯಾನೋ ಇಲ್ಲೋ, ಉಂಡಾನೋ ಇಲ್ಲೋ, ಏನಂತ ತಿಳ್ಕೊಂಡು ತಾಯಿ ಚಿಂತೆ ಮಾಡ್ಕೊಂತ ನಾಗಲಿಂಗಪ್ಪನ ಬಗ್ಗೆನೇ ಚಿಂತೆ ಮಾಡ್ತಾ ಕಾಲ ಕಳೆಯಕ್ಕಾಗ್ತು. ಇದ್ದು ಸತ್ತಂಗಾದ ನಾಗಮ್ಮ. ಮೋಸ ಹೋದೆನಲ್ಲ, ವಿಷಯದ ಆಸೆ ತೀರಲಿಲ್ಲ, ಹೇಸಿಗೆ ಭವ ಸುಖಲೇಸೆಂದೆನಿಪ, ಹೇಸಿಗೆ ಭವ ಸುಖಲೇಸೆಂದೆನಿಪ, ವಿಲಾಸವಾಯಿತಲ್ಲ ಬರಿದ ಸಂತೋಷಿಸಲಿಲ್ಲ. ಪ್ರಾಂತನಾದೆನಲ್ಲ ಪರಗತಿ ಚಿಂತೆ ಎಂಬುದಿಲ್ಲ, ಪ್ರಾಂತನಾದೆನಲ್ಲ ಪರಗತಿ ಚಿಂತೆ ಎಂಬುದಿಲ್ಲ. ಶ್ರೀಕಾಂತನ ಪದಗಳು ಸತತ ಪೂಜಿಸಿ, ಶ್ರೀಕಾಂತನ ಪದಗಳು ಸತತ ಪೂಜಿಸಿ, ಸಂತೋಷಿಸಲಿಲ್ಲ ಬರಿದ ಸಂತೋಷಿಸಲಿಲ್ಲ, ಸಂತೋಷಿಸಲಿಲ್ಲ ಬರಿದ ಸಂತೋಷಿಸಲಿಲ್ಲ. ಅಂತನಾದೆನಲ್ಲ ಪರಗತಿ ಚಿಂತೆ ಎಂಬುದಿಲ್ಲ. ಮೋಸ ಹೋದೆನಲ್ಲ, ವಿಷಯದ ಆಸೆ ತೀರಲಿಲ್ಲ, ಮೋಸ ಹೋದೆನಲ್ಲ, ವಿಷಯದ ಆಸೆ ತೀರಲಿಲ್ಲ, ಹೇಸಿಗೆ ಭವ ಸುಖಲೇಸೆಂದೆನಿಪ, ಹೇಸಿಗೆ ಭವ ಸುಖಲೇಸೆಂದೆನಿಪ, ವಿಲಾಸವಾಯಿತಲ್ಲ ಬರಿದ ಸಂತೋಷಿಸಲಿಲ್ಲ. ಅಂತನಾದೆನಲ್ಲ ಪರಗತಿ ಚಿಂತೆ ಎಂಬುದಿಲ್ಲ.
ಬಂದೇವಿ ಅಂದ ಬಳಿಕ ಎಲ್ಲವನ್ನೂ ಕೂಡ ಕೆಲವೊಂದನ್ನ ಮರಿಬೇಕಂತ, ಕೆಲವೊಂದನ್ನ ನೆನಪಿಟ್ಕೊಳ್ಬೇಕಂತ ನಾಗಲಿಂಗಪ್ಪ ವಿಚಾರ ಮಾಡಿದ. ಕಾರಣ ಏನು ಅಂತಂದ್ರ ತಾಯಿಯ ಆಶೀರ್ವಾದ ಆಗ್ಯದ, ತಂದೆ ಅಪ್ಪಣೆ ಆಗಿಲ್ಲ ಅಂತ ತಿಳ್ಕೊಂಡ ಸೀದಾ ಎಲ್ಲಿ ಬಂದಂದ್ರೆ ಊರೊಳಗಿರ್ತಕ್ಕಂಥ ಸ್ಮಶಾನಕ್ಕೆ ಬಂದ. ಮನಿ ಬರಿ ಮತ್ತೆ ನೆನಪಿರಲಿ, ಇದು 100 ವರ್ಷದ ಮನಿ ಅದ, ಅದು 1000 ವರ್ಷದ ಮನಿ ಅದ. ಯಾಕೆ ನಾವು ಮುಂದೆ ನಾಗಲಿಂಗಪ್ಪ ಸ್ಮಶಾನಕ್ಕ ಸುಡುಗಾಡಕ್ಕೆ ಬಂದು ಕುಂತ ಅಂತಂದ್ರ ಅಲ್ಲಿ ಯಾರ್ದು ಚಿಂತೆ ಇಲ್ಲ, ಯಾರ್ದು ಭಯ ಇಲ್ಲ, ಯಾರ್ದು ಹಂಗಿಲ್ಲ, ಯಾವ ಆಶೆನೂ ಕೂಡ ಇಲ್ಲ. ಮನಿ ಕಟ್ಟಿವೆ ಅಂದ್ರೆ ಮನ್ಯಾಗ ಹಂಗಿರ್ಬೇಕ ಹಿಂಗಿರ್ಬೇಕ, ಮಡದಿ ಮಕ್ಕಳು ಅದು ಇದು ತಂದು ಹಾಕ್ಬೇಕ, ಅದು ಇದು. ಯಾಕ ಕೆಲವೊಬ್ಬರಿಗೆ ಸಂಸಾರದ ಜವಾಬ್ದಾರಿ ಎಷ್ಟು ದೊಡ್ಡದಿರುತ್ತ ಅಂತಂದ್ರ ತೆಲಿ ಮ್ಯಾಗ ಗುಡ್ಡ ಹೊತ್ತಂಗಿರ್ತೈತಿ. ಹೊರಬೇಕು ಹೊರಬೇಕು ಹೊರಬೇಕು, ಹೊರಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ತಂದೆಯ ಜವಾಬ್ದಾರಿ ಮಗನಿಗೆ ಬಿಡುತ್ತಂತ. ಬಿದ್ದೈತಂದ ಬಳಿಕ ತನಗೇನೇ ಕಷ್ಟ ಸುಖ ದುಃಖ ಬಂದ್ರೂ ಕೂಡ ತಾನು ನೋಡ್ಕೊಂಡು ಮನೆತನದ ಜವಾಬ್ದಾರಿಯನ್ನ ನಿಗಿಸ್ಕೊಂಡು ಹೋಗ್ಬೇಕ. ಮುಂದೆ ಇಂಜನ್ ಒಂದಾದ್ರ ಹಿಂದ 100 ಡಬ್ಬಿ ಇರ್ತಾವ. ಎಲ್ಲಾ ಡಬ್ಬಿನ ಕೂಡ ಜಪ್ಕೊಂಡು ಹೋಗೋದು ಮನೆಯ ಮಾಲೀಕನ ಕರ್ತವ್ಯ. ಕಷ್ಟ ಬರಲಿ ಸುಖ ಬರಲಿ ದುಃಖ ಬರಲಿ, ಕೆಲವೊಂದು ಸಮಯದೊಳಗೆ ಉಣುತ್ತದ, ಕೆಲವೊಂದು ಸಮಯದೊಳಗೆ ಉಣ್ಲಿಕ್ಕಿಲ್ಲ, ಕೆಲವೊಂದು ಸಮಯದೊಳಗ ಕಷ್ಟ ಇರ್ತದ, ಕೆಲವೊಂದು ಸಮಯದೊಳಗ ಆನಂದ ಇರ್ತದ. ಏನ ಬಂದ್ರೂ ಕೂಡ ಸಹಿಸ್ಕೊಂಡು ಹೋಗ್ಬೇಕ, ಜಪ್ಕೊಂಡು ಹೋಗ್ಬೇಕಂತ ಕರೀತಾರಲ್ಲ. ಹಂಗ ಹಂಗ ನಾಗಲಿಂಗಪ್ಪ ಏನ್ ಮಾಡಿದ ಅಂದ್ರೆ ಇದು ಯಾವ್ದು ಬೇಡಪ್ಪ ಅಂತೇಳಿ ಬಂದು ಸುಳ್ಬಾರ್ದ ಕುಂತ್ಕೊಂಡ್ಬಿಟ್ಟ. ಮನೆಗೆ ಹೋದ್ಯಾ ಅಂತಂದ್ರೆ ತಂದೆ ತಾಯಿ ಮದುವೆ ಮಾಡ್ತಾರ, ಬೇಡ, ಬೇಕಿದ್ರೆ ಬಡವರಕ್ಕ, ಬ್ಯಾಡಿದ್ರೆ ಬಿಡೋರಕ್ಕ, ಅಷ್ಟೊತ್ತಿಗೆ ವೈರಕ್ಕೆ ಬಂದ್ಬಿಟ್ಟಿತ್ತು. ಸ್ಮಶಾನಕ್ಕೆ ಯಾವಾಗ ನಾಗಲಿಂಗಪ್ಪ ಸುಳ್ವಾಡ ಬಂದು ಕುಂತ್ಕೊಂಡ, ಸಾಯಂಕಾಲ ಹೊತ್ತ ರೈತರು ಕೂಡ ಹೆಗಲ ಮ್ಯಾಗ ಕೂರಿ ಕುಂಟಿ ಹಾಕೊಂಡ ಎತ್ತು ಹೊಡ್ಕೊಂಡ ಹೊಲದಿಂದ ಸಾಯಂಕಾಲ ಮನೆಗೆ ಹೋಗುವಂತ ಸಂದರ್ಭ. ಹೊತ್ತು ಮುಳುಗ್ಯದ. ಹೊತ್ತು ಮುಳುಗಿದರೇನು ಕತ್ತಲಾದರೇನು ಅಪ್ಪಯ್ಯ ನೆನಗುಡಿಗೆ ಮುತ್ತಿನ ಆರತಿಯ ತರವೇನ ತಂದೆ ತೆರೆದಿರು ನಿನ್ನಯ್ಯ ಬಾಗಿಲ. ಎಲ್ಲರೂ ಕೂಡ ರೈತ ಅಂತವ್ರು ಹೆಗಲಿಗೆ ಗುದ್ಲಿ ಸಲ್ಕಿ ತಮ್ಮ ಏನು ಹೊಲಕ್ಕೆ ಹೋಗ್ಯಾರ, ಕೂರಿ ಕುಂಟಿರ್ಬೋದ, ಏನೈತಿ ಎಲ್ಲ ಹಾಕೊಂಡು ಹೋಗು. ಮುಂದಾಗ ಸುಡುಗರ ಮುಂದ ದಾಡಿ ಬಿಟ್ಟಿದ್ದ, ಒಂದು ಬಟ್ಟಿ ಹಿಂಗ ಹಾಕೊಂಡು ಯಾವ ಕುಂತ್ಕೊಂಡಾಗ ನೋಡುವಂತ ಜನ ನಾಕತ್ರು, ಇವ್ ಬಹುಶಃ ನಮ್ಮೂರು ಮಾನಪ್ಪನ ಮಗ ನಾಗಲಿಂಗಲವ ಅನ್ನಕಂತ್ರ. ಅವ್ರು ಹಿಂಗ ಅನ್ನೋದ್ರೊಳಗ ಕೆಲಷ್ಟು ಮಂದಿ ಬಹಳ ದಿವಸ ಆದ್ರೂ ಕೂಡ ಮುಖ ಪರಿಚಯ ಇಟ್ಕೊಂಡಿರ್ತಾರ. ಇರಬಹುದು ಅಂತ ತಿಳ್ಕೊಂಡು ಅನ್ಕೊಂಡ ಜನ ಅಷ್ಟು ಮಂದಿ ಮಾತಾಡ್ಸಕತ್ರು, ನೀನು ನಮ್ಮ ಮೌನಪ್ಪನ ಮಗ ಅಲ್ಲ. ಹೌದಾ ಅಂದಾತ. ಇಷ್ಟು ಖುಷಿ ಆದ ಜನಗಳಿಗೆ, ನಿಮ್ಮಪ್ಪ ನೀವು ಹೋಗಿ ಅಂತ ತಿಳ್ಕೊಂಡು ಇವತ್ತಿ ಕೂಡ ಚಿಂತೆ ಒಳಗೆ ಸಹಾಯಕತ್ತಾರ. ನಿನಗಾಗಿ ಹೊಡ್ಡಾಡ್ಕೊಂತ ಜೀವ ಬದ್ದಾಗತ್ತೈತಿ, ಬದುಕಿದ ನಿನ್ನ ಸಲುವಾಗಿ ನೀ ಬಂದಿದ್ ಬಹಳ ಖುಷಿ ಆತಂತೇಳಿ ಒಂದ್ ಜನ ಹೋದವರು ಶೀದ ಮಾನಪ್ಪನಿಗೆ ಹೇಳಿದ್ರು, ಹೆಂಡತಿ ನಾಗಮ್ಮಳಿಗೆ ಹೇಳಿದ್ರು. ಹೇಳಿದಾಗ ನಾಗಮ್ಮಳಿಗೆ ಎಷ್ಟು ಖುಷಿ ಆಯ್ತು ಅಂತಂದ್ರ ಬಹಳಷ್ಟು ಖುಷಿ ಆಯ್ತು. ನನ್ನ ಮಗ ಬಂದಾನ. ಅವತ್ತು ಒಂದು ಮಾತು ಅಂದಿದ್ಕ ಮನೆ ಬಿಟ್ಟು ಹೋಗಿರ್ತಕ್ಕಂಥ ನಾಗಲಿಂಗಪ್ಪ ಬಂದಾನ ಅಂದ್ಕೂಳೆ ಕಣ್ಣೀರೊಳಗ ಆನಂದದ ಬಾಷ್ಪ ಬರ್ತಾವ ನಾಗಮ್ಮಳಿಗೆ. ಎಲ್ಲದನ ಸುಡುಗಾಡ್ದ ಹೋಗಿ ಕುಂತಾನ ಅನ್ನೋದ್ರೊಳಗೆ ತಾಯಿ ತಂದೆ ಊರಿ ಹೋಗ್ತಾರ ಸುಡುಗಾಡ್ಕ ಸ್ಮಶಾನಕ. ಆತನ ಜೊತೆಗೆ 100 ಮಂದಿ ಕುಂತು ಬಿಟ್ಟಿದ್ರ. 100 ಮಂದಿ ತತ್ವದ ಮಾತನ್ನ ವಿಚಾರವನ್ನ ಕೇಳ್ತಾ ನಾಗಲಿಂಗಪ್ಪನ ಜೊತೆ ಕುಂತ್ಕೊಂಡಾಗ ತಾಯಿ ಹೋಗಿ ಕಣ್ಣೀರ್ ಹಾಕ್ತಾಳೆ. ನನ್ನ ಮಗ ಸ್ವರ್ಗ್ಯದ, ನನ್ನ ಮಗ ದಪ್ಪಾಗ್ಯದ, ಏನ ಕಪ್ಪಾಗ್ಯಾನ, ಏನೋ ರೂಪವಂತನದನೋ, ಹೆಂಗಾಗಿ ನಾನು ನೋಡ್ಬೇಕಂತ ತಿಳ್ಕೊಂಡು ಕಾತುರದಿಂದ ಓಡಿ ನಾಗಮ್ಮ ಬರ್ತಾಳ. ಜೊತೆಗೆ ತಂದೆನೂ ಕೂಡ ಬರ್ತಾನ. ನೋಡಿದ್ರು ಮಗ ದಾಡಿ ಬಿಟ್ಟಾನ, ನೋಡಕ್ ಹೋಚ್ಕೊಂಡ್ ಕಾಣಕತ್ತಾನ. ಹಿಂಗ ಯಾವ ಮಗ ಕುಂತಾನ, ಹೆಂಗಾರ ಯಾಕಾರ್ಲಿ ಹೋದ್ ಮಗ ಮರಳಿ ಬಂದಲ್ಲಿವಾ ಅಂತ ತಿಳ್ಕೊಂಡ ಬಹಳ ಖುಷಿಯಿಂದ ತಾಯಿ ಅಂತಾಳಿಯಪ್ಪ, ಏನಾಗ್ಲಿಲ್ಲ ಇನ್ನು ಮುಂದೆ ನೀನು ಎಂದೂ ಏನೋ ಅನ್ನೋಂಗಿಲ್ಲಪ್ಪನ, ನೀನು ತುಟಿ ಬಿಟ್ಟಂದ್ರಪ್ಪ ನೀನು ಏನಿದೆ ಹಂಗ ಮಾಡಿ, ಹಿಂದೆ ನಿನಗೊಂದು ಮಾತನ್ನಂಗಿಲ್ಲಪ್ಪ, ಮನೆಗೆ ಬಾರುವತ್ತಮ್ಮ ಅಂತ ಕರೀತಾಳ. ತಂದೆ ಅಂದ, ತಮ್ಮ ನಿಮ್ಮ ಮೌನಿ ಏನೋ ಅನ್ನಂಗಿಲ್ಲ, ನಾನು ಏನೋ ಅನ್ನಂಗಿಲ್ಲ, ಕಟ್ಟಿಕಲ್ಲ ಕಟ್ಟಿಸಿರ್ಬೇಕನ್ನೋಂಗ ಮರಳಿ ಊರಿ ಬಂದಿಪ್ಪ, ಮನಿ ಬಂದ್ಬಿಡು ಅಂತ ತಿಳ್ಕೊಂಡು ತಂದೆ ತಾಯಿ ಕರೆದಾಗ ನಾಗಲಿಂಗಪ್ಪ ಅಂದ, ನನಗ್ ಬೇಕಾದ್ರೆ ನಾ ಬರ್ತೀನಿ ಬೋರೆಂದವ. ನನ್ನ ಮನಸ್ಸು ಯಾವ ಬರ್ತದ, ಈಗ ಇಲ್ಲ ಕುಂತ ಹೇಳಗದ ಇಲ್ಲಿ ಕುಂತೀನಿ, ಮನಸ್ಸು ಯಾವ ಬರ್ತಾವ ಅಂತ ತಿಳ್ಕೊಂಡು ಅಂದಾಗ ಅವತ್ತಿನ ಒಂದ್ ದಿವಸ ಹೊತ್ತು ಮುಣಿತ ಕತ್ತಲಾಯ್ತ, ರಾತ್ರಿ ಆಯ್ತ, ಬೆಳಗಾದ್ರು ಕೂಡ ಅಲ್ಲೇ ಕುಂತ್ಕೊಂಡ.
ಮತ್ತೆ ಬೆಳಗ್ಗೆ ತಾಯಿ ಓಡೋಡಿ ಬರ್ತಾಳೆಯಪ್ಪ, ಈಗರ ಬಾರೋ ಮನೆಗೆ, ಚಲೋ ಅಡಿಗೆ ಮಾಡ್ತೀನಿಪ್ಪ, ನಿನ್ನ ಸಲುವಾಗಿ, ನೀ ಉಳ್ಳಾರ ಸಲುವಾಗಿ ಎಂದೂ ಕೂಡ ಚಲೋ ಊಟ ಮಾಡಿಲ್ಲಪ್ಪ, ನೀ ಬಂದಿ ಅನ್ಕೊಳ್ಳಿ ಏನೇನು ಉಂಟೆ ನಂಗೆಲ್ಲ ಗೊತ್ತೈತಿ, ಕಾರಣ ಯಪ್ಪ ಮನೆಗೆ ಊಟಕ್ಕೆ ಬಾ ಅಂದಾಗ ಬರ್ತೀನಿ ಬಾ ಅಂದ ನಾಗಲಿಂಗಪ್ಪ. ತಾಯಿ ಮಗ ಬಂದ ಅಂತ ತಿಳ್ಕೊಂಡು ಪಂಚಮೃಷ್ಟಾನ್ನ ವಿಧ ವಿಧವಾಗಿರ್ತಕ್ಕಂಥ ಅಡಿಗೆ ಮಾಡ್ತಾ ಇದ್ರ ಸಲುವಾಗಿ ಮಗ ಬಂದಾನ. ಮಗ ಮೂಲಕ ಎಷ್ಟು ಪ್ರೀತಿ ಬಾವಾಗಿಂದ ಮನೆಗೆ ಮಗಳು ಮದುವೆ ಮಾಡಿ ಕೊಟ್ಟಿರ್ತಕ್ಕಂಥ ಮಗಳು ತವ್ರ ಮನೆಗೆ ಬಂದಾಳ ಅಂತಂದ್ರ ತವ್ರ ಮನೆಗೆ ಎಷ್ಟ ಕಷ್ಟ ಇದ್ರು ಕೂಡ ತಾಯಿ ಎಷ್ಟು ಖುಷಿಯಿಂದ ಅಡಿಗೆ ಮಾಡಿ ಉಣಿಸ್ತಾಳ ಅಂತಂದ್ರ ಆ ಪ್ರೀತಿ ಕಂಡವ್ರಿಗೆ ಗೊತ್ತಿರ್ತೈತಿ. ಕಾಣ್ಬೇಕಾಗಿತ್ತಂತಂದ್ರ ಆಗಿನ ಸಮಯದೊಳಗ ಮಗ ಆಗಲಿ ಯಾರಲ್ಲಿ ಬರ್ತಾರಂತಂದ್ರೆ ಏನು ಉಣ್ತಾನ ಅದನ್ನ ರೆಡಿ ಮಾಡೇ ಇಟ್ಟಿರ್ತಾರ. ಯಾಕ ಮಗ ಬಂದಾನೆ, ದುಡ್ಯಾಕ ಹೋದ್ ಮಗ ಬಂದಾನ, ಮಗಳು ಬಹಳ ದಿವಸಕ್ಕೆ ಬಂದಾಳ, ಆಕೆ ಚಂದ ಉಣಸು. ಯಾಕ ಗಂಡ ಮನೆಗೆ ದುಡುದ ಸಾಕಾಗಿರ್ತೈತಿ, ತವ್ರ ಮನೆಗೆ ಒಂದು 4 ದಿವಸ ಚಲೋ ಇಲ್ಲ ಅಂತ ತಿಳ್ಕೊಂಡು ಏನ ಕಷ್ಟ ಇದ್ರು ಕೂಡ ತಾಯಿಯ ಮಗಳಿಗಾಗಿ ಏನೆಲ್ಲ ಕೆಲಸ ಮಾಡ್ತಾಳ. ಹಂಗ ನನ್ನ ಮಗ ಬಂದಾನೆ ಅಂತ ತಿಳ್ಕೊಂಡು ತಾಯಿ ಅಡಿಗೆ ಮಾಡ್ಯಾಳ. ಆಶ್ಚರ್ಯ ಏನಾಯ್ತು ಅಂತಂದ್ರೆ ಇಬ್ರು ಅಣ್ಣಂದಿರು, ಇಬ್ಬರು ಸ್ವಸ್ಥ್ಯಾರದಾರ, ತಂಗಿರು ಕೂಡ ಹಂಗಾದಾನ, ಮಗ ಮಧ್ಯಾಹ್ನ ಊಟಕ್ಕೆ ಬರ್ತಾನೆ, ಎಲ್ಲರೂ ಕೂಡ ಉಂಡ್ರ ಅಂತ ತಿಳ್ಕೊಂಡು ಮಾಡಿದ ಪಂಚಮೃಷ್ಟಾನ ಅಡಿಗೆ ಹಂಗ ಐತಿ. ಮಧ್ಯಾಹ್ನ 3 ಗಂಟೆ ಆಗೈತಿ, ಎಲ್ಲರ ಹೊಟ್ಟೆಗೆ ಡೊಂಗಟ ಆಡಕತ್ತಾಗಿ. ಸ್ಮಶಾನದ ಕುಂತ ನಾಗಲಿಂಗಪ್ಪ ಬರ್ಲಿಲ್ಲ. ಕರಿಯಾಕ್ ಹೋದ್ರು, ಬರ್ತೀನಿ ಅಂದ. 10 ಮುಳುಗ ಕತ್ತು. ಅದ್ರಾಗೆ ನೋಡ್ಬೇಕು ನಮ್ಮ ಮಂದಿಗೆ ಹೊಟ್ಟೆಸ್ದಾಗ ಅನ್ನೋದ ಮಕ ಹಿಂಗಾಗಿರ್ತೈತಿಲ್ಲವ. ಒಂದು 10 ನಿಮಿಷ ಹೆಂಡತಿ ಅಡಿಗೆ ಮಾಡೋದ ತಡ ಆತು ಅಂದ್ರ ನಮ್ಮ ಮಕ ಹನುಮಪ್ಪಾಗಿರ್ತೈತಿ. ಇಟ್ಟೊತ್ತರ ಏನ್ ಮಾಡಿದ್ವಿ ಮನ್ಯಾಗ ಚಲವ. ಕೆಲವೊಬ್ರು ಬಾಯಿಲೆ ಅಂತಿರ್ತಾರ, ಕೆಲವೊಬ್ರು ಕೂಲಿಲೆ ಅಂತಿರ್ತಾರ. ಅದ್ರಾಗ ಇವತ್ತಿನ ಟಿವಿ ಬಂದು ಎಷ್ಟು ಕೆಟ್ಟ ಹೋಗಿತ್ತಂತ ಬಹಳ ಕೆಟ್ಟ ಹೋಗ್ತದೆ. ಗಂಡ ಹೆಂಡತಿ ದುಡಿತಿದ್ರಂತೆ. ಗಂಡ ಹೊಲಕ್ಕೆ ಹೋಗಿದ್ದ. ಹೊಲಕ್ಕೆ ಹೋಗಿ ಮುಂದಾಗ ಅವ ನೋಡ್ರಿ ಬಿಸಕ್ಕಲ್ಲ, ಅವಾಗ ಟಿವಿ ಅಂದ್ರೆ ಗೊತ್ತಿಲ್ಲ, ಬ್ಲಾಕ್ ಅಂಡ್ ವೈಟ್ ಟಿವಿ. ಊರಾಗ ಅದು ಗೌಡ್ರ ಮನೆ ಒಂದ ಟಿವಿ ಇರ್ತಿತ್ತ. ಗೌಡ್ರ ಮನೆ ಟಿವಿ ಇತ್ತು ಅಂದ್ರೆ ಶನಿವಾರ ಆಯ್ತಾರ ಬಂತ ಇಡೀ ಊರ್ ಮಂದಿ ಅವ್ರು ನೀರು ನೋಡಕ್ ಹೋಗಿದ್ರ ಅವಾಗ. ಈಗ ಹಂಗೆಲ್ಲ ಮನೆಗೆ ಬಂದಾಗ ಅಲ್ಲ. ಆಶ್ಚರ್ಯ ಇನ್ನೊಂದು ಏನು ಅಂತಂದ್ರ, ಅವಾಗ ಹೆಂಗಿತ್ತು ಅಂತಂದ್ರ ಟಿವಿ ಬಹಳ ದಪ್ಪ ಬರ್ತಿದ್ವಿ. ಹೌದ್ರೆ ಟಿವಿ ಬಹಳ ದಪ್ಪ ಬರ್ತಿದ್ವ, ನೋಡವ್ರ ಕಳ್ಳಿ ಕಟ್ಟಿಗೆ ತಂಗಿದ್ರು. ಹೌದ? ಈಗ ನೀವಿತ್ತು ನೈತು ಅರ್ಥ ಆಗೈತಿ ಅಲ್ಲ. ಟಿವಿ ಬಹಳ ತೆಳ್ಳ ಬರಕತ್ತಾವ. ನಾನಂಗೆಲ್ಲ ಮೊದಲು ಮಾತೆ ಆಯ್ತಾರ ಬಂತಂದ್ರೆ ಗೌಡ್ ಮನೆಗೆ ಹೋಗ್ಬೇಕ, ನೋಡಕಂತ ತಿಳ್ಕೊಂಡು ಹೋಗ್ಬೇಕಾದ್ರೆ ಈ ಹೆಣ್ಮಗಳು ಎದ್ರ ಮನೆ ಮುದಿಕಿತ್ತ, ಮನೆ ಟಿವಿ ಇತ್ತ. ಈ ಹೆಣ್ಮಳಕ್ಕೆ ಮನೆಗೆ ಹೋದಾಗ ಆ ಹೆಣ್ಮಗಳ ಮುದಿಕಂತ ತಂಗಿ, ನಾಳೆ ಮನೆಗೆ ಮಂದಿ ಬರಕತ್ತಾರವ ಅನಿಸ್, ನಾಳೆ ಪುಂಡಿ ಪಲ್ಲೆ ಮಾಡ್ಕೊಂಡು ಸ್ವಲ್ಪ ಜ್ವಾಳ ಬೀಸ್ ಕೊಟ್ಟು ಹೋಗಯ್ಯವ ಅನ್ನಕಿ. ಈಕಿ ಸಿಟ್ಟು ಬಂತು, ನಾ ಯಾಕೆ ನಿನ್ ಮನೆ ಜ್ವಾಳ ಬೀಸ್ಲಿ ಅಂದಕಿ. ನಿನ್ ಮನೆ ಯಾಕೆ ಜ್ವಾಳ ಬೀಸ್ಲಿ ಅಂದಾಗ, ಇಲ್ವಾ ನಾಳೆ ಮಂದಿ ಬರಕತ್ತಾರ ವಯಸ್ಸು ಬೀಸ್ ಅಂದಾಗ, ನಾ ಬಿಸಂಗಿಲ್ಲ ಅಂದಕಿ. ಅಂದ್ಕೊಳ್ಳೆ ಮುದಿಕಂದ ಹಂಗ ನಾಳೆ ಮನೆ ಟಿವಿ ನೋಡ್ ಬಂದೀನಿ ಅಂದಕಿ. ಟಿವಿ ನೋಡಕ್ ಬಂದಿದ್ದ ನಡೆಯಲ್ಲ. ಸಿಟ್ಟು ನೋಡ್ ಬಂದ, ಅದ್ರ ನೀವು ಹೆಣ್ಮಕ್ಳು ಸಮಯ ನೋಡಿನ ಹಂಚಾಕಿಟ್ಟಿರಿ. ಇವಾಗ ಗಂಡ ಹೊಲಕ್ಕೆ ಹೋಗಿ ಮನಿ ಬರುತ್ತಿಗೆ ಒಂದು 4 ಹೊಸ ಮುಕ್ಕೊಂಡ್ಬಿಡ್ಲಿಕ್ಕೆ. 4 ಹೊಸ ಮುಕ್ಕೊಂಡಾಗ ಗಂಡ ಬಂದ ಹೊರದಾಗಿಂದ, ಎಲ್ಲಿದೆ ಏನ್ ಮಾಡಿ ನಡ್ಕೊಂತ ಮುಕ್ಕೊಂಡಾಗ ಅವಾಗ ಇವ ಅಂದ, ಯಾಕೆ ಏನಾಗಿದೆ ನಡಿ ದವಾಖಾನೆ ಹೋಗೋ, ನಡಿ ತೋರ್ಸ್ಕೊಂಬರ, ಇಂಜೆಕ್ಷನ್ ಮಾಡ್ಸ್ಕೊಂಬರ, ಗುಳಿಗೆ ತೊಗೊಂಬರ, ದವಾಖಾನೆ ಹೋದ್ರ ಹೋಗೋ ಜಡ್ ಅಲ್ಲ ಅಂದಲ್ಲಕ್ಕೆ. ಎಲ್ಲರಿಗೆ ಜಡ್ ಬರೋ ದವಾಖಾನೆ ಹೋದ್ರ ಕಡಿಮೆ ಆಗುತ್ತೆ. ಜ್ವರ ಆಗ್ಲಿ, ನೆಗಡಿ ಆಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಲ್ಲಿ ದವಾಖಾನೆ ಹೋಗಿ ಕಡಿಮೆ ಆಗುತ್ತೆ. ನಿಂದ ಅಲ್ಲಿ ಅಂತ ಜಡ್ಡ ದವಾಖಾನೆ ಹೋಗಂಗಿಲ್ಲ ಅಲ್ಲ. ಏನ್ ನಿಂಗೆ ತವ್ರ ಮನೆ ಏನ್ ನೆನಪಾಗಿತ್ತ? ಇಲ್ಲ. ಯಾರ ಊರಾಗ ಏನ್ರ ಅಂದ್ರು ಇಲ್ಲ. ಮತ್ತೆ ಯಾಕೆ ಹೊಸ ಮುಕ್ಕೊಂಡಿ? ನನ್ನ ಜಡ್ಡು ಬಂದೈತಿ ಹೋಗುವಂಥದ್ದು. ಅವನ್ ಹಿಂಗ್ಯಾಕ್ ಮಾತಾಡಕೈತಿ ಅಂದವ. ಅಂದ್ಕೊಳ್ಳಿ ಏನಿಲ್ಲ, ಮತ್ತೆ ಹೊಟ್ಟೆ ಸತಿ ಅಡಿಗೆ ಏನ್ ಮಾಡಿ ಇವತ್ತು ಉಪವಾಸ ಅನ್ಲಕ್ಕೆ ಅಂದ್ಕೊಳ್ಳಿ. ಮತ್ತೆ ಹೊಲದಾಗ ಸಾಯಂಕಾಲ ಹೊಟ್ಟೆ ಸತಿ ಅವ ಅಂದ, ಹೆಂಗ ಅನ್ನೋದ್ರೊಳಗ ಆಕಿ ಅಂದು, ಈಗ ವಿಶ್ವೇಶ ಅಡಿಬೇಕನ್ನಂಗಿತ್ತಂದ್ರೆ ನಾ ಹೇಳಿದಂಗ ಹೂ ಅಂದೆ ಅಂದ್ರೆ ಮಾತ್ರ ಅಡಿಗೆ, ಇಲ್ಲಂದ್ರೆ ಉಪವಾಸ ಅನ್ಲಕ್ಕಿ. ಅವಂದ ಏನ್ ಅಂದವ, ಏನಿಲ್ಲ ಎದ್ರ ಮನೆ ಮುದುಕಿ ಇಂತ ಟಿವಿ ತಂದ್ರ ನನ್ಗೆ ಹಿಂಗಂದು, ನಾಳೆ ಸೀದಾ ಗಂಗಾವತಿ ಹೋಗಿ ಒಂದು ದೊಡ್ಡ ಟಿವಿ ತರಬೇಕನ್ಲಕ್ಕಿ. ಅಂದ್ಕೊಳ್ಳಿ ಒಂದ್ ಅಲ್ಲ, ನಾವು ರೈತರದೀವಿ, ನಮ್ಗೆ ಯಾಕೆ ಟಿವಿ ಬೇಕಾ? ಮುಂಜಾನೆ ಸಂಜೆ ಮಟ್ಟ ಹೊಲಕ್ಕೆ ದುಡ್ಕೊಂಬಂದ್ರ ಸಮಯ ಸುಸ್ತಾಗಿರ್ತೇನೆ, ಟಿವಿ ಅವ್ ನೋಡಕತ್ತ ಬ್ಯಾಡ ಅಂದವ. ಹಂಗಾರೆ ಅಡಿಗೆ ಇಲ್ಲಿ ಇವತ್ತನ್ಲಕ್ಕಿ. ಜ್ವರ ಬಂದು ಹೇಳಂಗಲ್ಲ. ಅವಂದ ಹಂಗಾರೆ ಏನ್ ಮಾಡ್ಬೇಕ, ಸರಿ ಬಿಡ ಹಂಗಾರೆ ತಿಳ್ಕೊಂಡ. ಆಯ್ತು ಬೆಳಗ್ಗೆ ಹೊರಗೆ ನೋಡಂತ, ಬೆಳಗ್ಗೆ ಗಂಗಾವತಿ ತೊಂಬತ್ತನೇ ಅಂದ್ರೆ ಅಡಿಗೆ, ಇಲ್ಲಂದ್ರೆ ಇಲ್ಲ. ಮತ್ತ ಅವನು ಈ ದಿನಮಾನ ನೋಡಿದ್ದ, ಆಯ್ತು ಮರೈತಿ ಬೆಳಗ್ಗೆ ತೊಂಬರ್ತನೆ ಅಂತ ಬಾ ಅಂದ ಕೂಡ ಇಟ್ಟು ಖುಷಿ ಆಗ್ತೇವ. ಬಂದಿದ್ದ ಜಡ್ಡೆಲ್ಲ ಹೋಗೇ ಬಿಡ್ತಿ.
ನಾ ಕೊಚ್ಕೊಂಡಕ್ ಚದರ ತಗಲ್ಲ. ವಿಶೇಷ ಅಡಿಗೆ ಮಾಡಿಲ್ಲ, ಗಂಡ ತುತ್ತು ಮಾಡಿ ಉಣಿಸಿ ಇಲ್ಲ. ಯವ್ವ ಅಲ್ಲೇ ಯಾಕೆ ನಾ ಮುಂಜಾನೆ ಟಿವಿ ಮಾಡ್ತಾನೆ. ಇವಾಗ ಗಂಡ ಸರಿ ಅಂತ ತಿಳ್ಕೊಂಡು ಬೆಳಿಗ್ಗೆ ಕೂಡ ಟಿವಿ ತರಕಂತೇಳಿ ಗಂಗಾವತಿ ಹೊಂಟಿದ್ದ. ಹೋಗೋ ಮುಂದಾಗ ಒಂದ್ ಹೆಜ್ಜೆ ಮುಂದೆ ಈಗ ಏನ್ರಿ ಅಲ್ಲಕ್ಕೆ ಅವ ಮತ್ತೆ ಬ್ಯಾಡ್ ಅಂತ ಬಾ ಅಂತ ತಿಳ್ಕೊಂಡು ಯಾಕಂದ ನೋಡೋ ತರ ತರ್ತೀನಿ ಮುಲ್ಕಿ ಮೇಲೆ 18 ಇಂಚಿಂದ ಐತಿ, ನನಗೆ 28 ಇಂಚಿ ಟಿವಿ ತೊಗೊಂಬಂದಾಕಿ. ಆಯ್ತು ಬಿಡು ಅಂತ ಹೋದ್ ಕೂಡ ಟಿವಿ ತೊಗೊಂಬಂದ. ಟಿವಿ ಹಾಕಿದ ಅದ್ರಾಗ ಹಳೆ ಪದ್ಧತಿ ಏನೋ ಒಂದ್ ಟಿವಿ ತೊಗೊಂಬಂದ್ರು ಕೂಡ ಒಂದ್ 8 ಮಂದಿ ತೋರ್ಸೋದ, ಒಂದ್ ಫ್ರಿಡ್ಜ್ ತಂದ್ರು ಕೂಡ ಒಂದ್ 10 ಮಂದಿ ತೋರ್ಸೋದ, ಒಂದ್ ಶೀರಿ ತಂದ್ರು ಕೂಡ ತೋರ್ಸೋದ. ಆ ಮುಲ್ಕಿ ಮನೆ ಬ್ಲಾಕ್ ಅಂಡ್ ವೈಟ್ ಐತಿ, ಈಕಿ ಮನೆ ಕಲರ್ ಟಿವಿ ಬಂದೈತಿ. ಮುಂದೆ ಏನಾಗತ್ ಗೊತ್ತಿಲ್ಲ. ಅವಾಗ ಗಂಡ ಅಂದ ನೋಡು ನೀ ಟಿವಿ ನೋಡಿ ಬ್ಯಾಡ ಅಂದಿಲ್ಲ ನನಗ, ಹೊಲಕ್ಕೆ ನಾ ಹೋದಾಗ ಸರಿಯಾದ ಸಮಯಕ್ಕೆ ಅಡಿಗೆ ಮಾಡ್ಕೊಂಡ್ ಬುತ್ತಿ ತಂದು ಕೊಡ್ಬೇಕ. ಬಿಡ್ರಿ ಚಿಂತೆ ಅಲ್ಲಕ್ಕೆ ಹೇಳ್ತೀನಿ ನಿಮಗ. ಅದ್ರಾಗ ಇತ್ತಿತ್ತ ಏನ್ ಮಾಡಕತ್ತಂದ್ರ ರಾತ್ರಿ ಹಾಕಿರ್ತ ಧಾರಾವಾಹಿನ ಅದನ್ನ ಹೊಳಿ ಮತ್ತೆ ಮುಂಚೆ ಬಿಟ್ಟು ಹಾಕಿರ್ತಾರ. ಈ ಹೆಣ್ಮಗಳ ಬೆಳಿಗ್ಗೆ ಎದ್ದ ಕೂಡಲೇ ಕೈಯ ಕಸಬರಿ ಹಿಡ್ದಾಳ. ಗಂಡ ಹೊಲಕ್ಕೆ ಹೋಗಿನ 6 ಗಂಟೆಕ ಬಿತ್ತಾಕ. ಹೊಲಕ್ಕೆ ಹೋದ ಗಂಡ ಈಕಿ ಅಡಿಗೆ ಮಾಡ್ಬೇಕಿಲ್ಲ, ಕಸ ಕೈಯ ಕಸ ಹಿಡ್ಕೊಂಡು ಟಿವಿ ಹಚ್ಚಾಳ. ರಾತ್ರಿ ಹತ್ತಿದ ಧಾರಾವಾಹಿ ಹೊಳೆ ಮುಂಜಾನೆ ಬಂದಿದ್ದ, ಕೈಗೆ ಹಿಡ್ಕೊಂಡಾಳ, ಧಾರಾವಾಹಿ ನೋಡಕತ್ತಾಳ. 12 ಆಗೈತಿ, ಅಡಿಗೆ ಇಲ್ಲ, ಕಸನ ಇಲ್ಲ. ಹಿಂಗ ಯಾವಾಗ ಹಿಡ್ಕೊಂಡು ನಿಂತ್ಕೊಂಡಾಗ ಆ ಧಾರಾವಾಹಿ ನೋಡೋ ಮಕ್ಕಳದೊಳಗ ಕರೆಂಟ್ ಯಾವಾಗ 12:30 ಪಕ್ ಅಂತ ಹೋತ ಕೈಯ ನೋಡ್ತಾ ಕಸಬರಿಗೆ, ಅಯ್ಯೇ ನನ್ನ ಕೈ ಕಸಬರಿಗೆ ಯಾಕೆ ಬಂದೈತಿ ನೋಡ್ತಾಳ. 12:30 ಆಗ್ಯದ, ಅಡಿಗೆಲ್ಲ ಗೊತ್ತಿಲ್ಲ. ಆ ಹೆಣ್ಮಗಳು ಅನ್ಕೊಂಡ ಬಹಳ ಕಷ್ಟ ಆಗ್ತಿಲ್ಲ. ಯಾಕೆ ನನ್ನ ಗಂಡ ಒಂದ್ ಅರ್ಕ ಹೋಗ್ಯಾನ, ಇನ್ನೂ ಅಡಿಗಿಲ್ಲ ಏನಿಲ್ಲ, ನನ್ನ ಗಂಡ ಹೊಟ್ಟ ಸತಿ 1 ಗಂಟೆ ಆತ, ಬುತ್ತಿ ಒಯ್ಬೇಕ, ಏನ್ ಒಯ್ಬೇಕ, ಅಡಿಗೆ ಮಾಡಿದ್ರೆ ಒಯ್ಬೇಕಲ್ಲ, ಅಡಿಗೆ ಇಲ್ಲ ಬಾರ್ಕೊಂಡ್ ಬೀಳ್ತೈತೆ ಅಂತ ಗೊತ್ತಾಕೀಗ. ಹೆಂಗ ಮಾಡ್ಬೇಕ ಅನ್ಕೊಂಡಾಕಿನ ಸೀದಾ ಏನ್ ಬಂದ್ರೆ ಈ ಟಿಫನ್ ಕ್ಯಾರೆ ಡಬ್ಬಿ ಅಂತಿಲ್ಲ, ಡಬ್ಬಿ ತಗೊಂಡ್ರ 3 ಬಾಕ್ಸಿನ ಡಬ್ಬಿ. ಒಂದ್ರಾಗ ಬದ್ನಿಗೆ ಹಾಕೊಂಡಾಳ, ಒಂದ್ರಾಗ ಅಕ್ಕಿ ಹಾಕೊಂಡಾಳ, ಒಂದ್ರಾಗ ಹಿಟ್ಟು ಹಾಕೊಂಡಾಳ. ಡಬ್ಬಿ ತಗೊಂಡ್ ಹೋದ ಗಂಡ ಕೈಯ ಬಾರ್ಕೊಂಡು ನಿಂತ್ಕೊಂಡಿದ್ದ. ಮೊದಲ ಮುಂಜಾನೆ ಹೊಟ್ಟಸ್ತೈತಿ, ಮಧ್ಯಾಹ್ನ 2 ಆಗೈತಿ, ಇನ್ನೂ ಬುತ್ತಿ ಬಂದಿಲ್ಲ. ಸೀದಾ ಯಾವಾಗ ಬುತ್ತಿ ಡಬ್ಬಿ ತಗೊಂಡ್ ಹೋದ ಮಾತಾಡ್ಲಿಲ್ಲ. 4 ನಿಜ ಬಿಟ್ಟ. ಯಾವಾಗ ಬಾರ್ಕೋತೊಂಡು 4 ನೀಚಿದಾಗ ಸಿಟ್ಟು 4 ಹೊಡೆದ ಬಾಸುಂಡಿ ಮೂಡಿದಂಗ ಮುಡಿದ್ವ. ಆಕೇನಂತ ಈಗ ನಾ 1 ತಾಸ ತಡ ಈ ಬುತ್ತಿ ತನಕ ಹೊಡೆದಿ ಅಂತಂದ್ರೆ ನಾ ತಂದ ಅಡಿಗೆಲ್ಲ ಉಲ್ಟಾಗಿ ಹಿಂಗ ಯಾವಾಗ ಉಲ್ಟಾಲಿ ಅಂದ ಅವ ಅಂದ. ನಾ 3 ದ್ಯಾಮೋ ಶಾಪ ಕೊಟ್ರೆ ಶಾಪ ಹತ್ತಿಲ್ಲ, ನಿನ್ ಶಾಪ ಇರ್ತದ ಬಾ ಬೆಚ್ಕೋಬಿಡು ಬಿಚ್ಚ ಬುತ್ತಿ ಅಂತ ತಿಳ್ಕೊಂಡು ಅಂದ್ಕೊಳ್ಳಿ. ಈಗ ನಿಮ್ 3 ದ್ಯಾಮೋ ಶಾಪ ಕೊಟ್ರ ತಡ್ಕೋಬಹುದ, ನಿಮ್ 3 ದ್ಯಾಮೋಕ್ಕಿಂತ ನಾನು ಶಾಪ ಹಾಕಿಕೊಂಡು ಬಾಳ ಆಯ್ತದ ಅಂದ್ಕೊಳ್ಳಿ. ಅವ ಆಯ್ತು ಏನೋ ಸಿಟ್ಟು 2 ಹೊಡ್ದೇನೆ ಬಾ ಬುತ್ತಿ ಬಿಚ್ಚುವ ಅಂತ ತಿಳ್ಕೊಂಡು ಹೇಳಿದಾಗ ಗಂಡ ಹಾಕ್ಬಿಡು ಅಂತ ತಿಳ್ಕೊಂಡು ಆಕಿ ಬರ್ಲಿಲ್ಲ. ಈ ಬುತ್ತಿ ಬಿಚ್ಚಿ ನೋಡ್ತಾನ. ಆಶ್ಚರ್ಯ ಏನಾಗಿತ್ತು ಅಂದ್ರ ಆ ಹಣ್ಣು ಹೋಗಿ ಅಕ್ಕಿ ಆಗೈತಿ, ಬದ್ನಿಕಾಯಿ ಪಲ್ಯ ಬದ್ನಿಕಾಯಿ ಆಗೈತಿ, ರೊಟ್ಟಿ ಹೋಗಿ ಹಿಟ್ಟಾಗೈತಿ. ಒಂದು ಅಯ್ಯಯ್ಯಪ್ಪ ನಮ್ಮೂರ ಹಳ್ಳಳ್ಳಿ ದ್ಯಾಮೋನ್ಕಿಂತ ನನ್ ಹೆಂಡ್ರ ಭಾಳ ಕೊಟ್ಟಕ್ಕೆ ಅಂದವ. ಯಾವಾಗ 4 ಮಧ್ಯಾಹ್ನ ಊಟ ಆಗೈತಿ. ಅವಂದ ಅಲ್ಲ ಹೊಟ್ಟಿ ಜಗ್ಗತೈತಿ, ಮೊದಲು ಹೆಂಗೆ ತಗ ಮಾಡ ಅಂದ್ಕೊಳ್ಳಿ. ಯಾಕಂದ್ರೆ ಆಗಲ್ಲಕ್ಕೆ ಯಾಕೆ ತಗೊಂಡು ಬೈತ ಐತಿ. ಹಿಂಗ್ ಯಾವಾಗ ಆಗಲ್ಲ ಅಂದ್ಕೊಳ್ಳಿ. ಅವಂದ ಇಲ್ಲ ಬೇಕಾ ಮೊದಲು ನಂಗೆ ಹೊಟ್ಟದ ಅಂದ್ಕೊಳ್ಳಿ. ಹೌದು, ನಿಮ್ 3 ದ್ಯಾಮೋ ಶಾಪ ಕೊಟ್ರೆ ತಡ್ಕೋಬಹುದ, ನನ್ನ ಶಾಪ ಇರೋದ ಹಂಗ ನೋಡು. ಇನ್ನೇನ್ ನಂಗೇನ ಹೊಳಿ ಹಿಂಗಾಗತ್ತ, ನಡಿ ಮನೆ ಊಟ ಮಾಡ್ಕೊಂಡು ಅನ್ನೋನ್ಲಕ್ಕಿ. ಅದಕ್ಕೆ ಬರೀ ಒಂದು ಟಿವಿ ನೋಡಕ್ ಕುಂತಿರ್ಕೇವು. ಮತ್ ನೀವು ಯಪ್ಪ ಹಿಂಗ ನನವಾ ಅಂತ ತಿಳ್ಕೊಂಡು ಹೇಳಕ್ಕಾಗಲ್ಲ ಅಲ್ಲ. ಆಶ್ಚರ್ಯ ಏನು ಅಂತಂದ್ರ ಆಗಿನ ಸಮಯದೊಳಗ ಯಾವಾಗ ನಾಗಲಿಂಗಪ್ಪ ಹಿಂಗ ಬಂದಾನ, ತಾಯಿ ಏನೆಲ್ಲ ಅಡಿಗೆ ಮಾಡ್ಕೊಂಡು ಕುತ್ಕೊಂಡಾರ ಮನಿಯೊಳಗ. ಅಣ್ಣನ ಹೆಂಡ್ರಿಗೆ ಮಕ್ಕನ ಹನುಮಪ್ಪ ಆಗಿದೆ. ಯಾಕಾಗಿ ಮತ್ತ್ಯಾಕೆ ಬಂದೇವು ಹೋಗಿದ್ದ ಸಾಯಂಕಾಲ 4 ಆದ್ರೂ ಕೂಡ ಊಟಕ್ಕೆ ಬರವಲ್ಲ. ಯಾಕ ಅವ ಬಂದು ಉಳ್ಳಾರ್ದ, ಇವ್ರು ಯಾರು ಉಣ್ಣಂಗಿಲ್ಲ. ತಂದೆ ಮೌನಪ್ಪನಿಗೆ ಸಿಟ್ಟು ಬಂತ. ಕರ್ಕೊಂಬರಿ ಹೋಗಿ ಅವನಂದವ. ಕರ್ಕೊಂಬರಿ ಹೋಗಿ ಅಂತ ತಿಳ್ಕೊಂಡು ಹೇಳಿದಾಗ ಕರೆಯಕ್ ಹೋದ್ರು ಕೂಡ ನಾಗಲಿಂಗಪ್ಪ ಬರ್ಲಿಲ್ಲ. ಅಣ್ಣರು ಅನ್ನಕತ್ರಂತ ಹೋದ ಮಗ ಮತ್ತ್ಯಾಕ ಬಂದಿವ ಅಂದ್ರು. ಹೋಗ್ಬಿಟ್ಟಿದ್ದ ಇಷ್ಟೊತ್ತು ಮಟ್ಟ ಉಪವಾಸ ತಿಳ್ಕೊಂಡು ಎಲ್ಲರ ಕಣ್ಣಗಳು ಬೆಂಕಿ ಆಗತ್ತದ. ನಾಗಲಿಂಗಪ್ಪ 4:30 5 ಸಂಜೆ ಮುಂದೆ ಹೊತ್ತು ಮುನಿತ ಮನೆಗೆ ಬಂದ ಕೂಡಲೇ ಅವರಪ್ಪ ಶಿಟ್ಟುಗಣ್ಣಿನಿಂದ ನೋಡಕತ್ತಿದ್ದ. ಇನ್ನು ಮತ್ತೆ ಬೇದ್ರ ಮತ್ತೆ ಮಗ ಹೋಗಿ ಬಾ ಅಂತ ತಿಳ್ಕೊಂಡು ಬಾಬಾ ಮುಣಕುಂದ್ರ ಬಾ ಅಂದವ. ಅಂದ್ಕೂಳೆ ನಾಗಲಿಂಗಪ್ಪ ಅಂದ, ನಾವು ಉಣ್ಬೇಕನ್ನಂಗಿತ್ತಂದ್ರ ನಂದೊಂದು ಮಾತೈತಿ, ನೀನ್ ನಡೆಸ್ಕೊಡ್ತೀನಿ ಅಂದ್ರೆ ಮಾತು ನಾವು ಉಂಟೇನೆ ಅಂದವ. ಯಾರಿಗೆ? ತಂದಿಗೆ. ಯಾವಾಗ ತಂದಿಗೆ ನಂದೊಂದು ಮಾತು ನಡೆಸ್ಕೊಡ್ತಿದ್ರೆ ಉಂಟೇನೆ ಅಂತ ತಿಳ್ಕೊಂಡು ಹೇಳಿದಾಗ ತಂದೆಂದ ಮೊದಲು ಊಟ, ಆ ನಂತರ ನೀನು ಮಾತಂದವ. ಮುಂಜಾನೆ ಸಂಜೆ ಮಟ್ಟ ಏನು ತಿನ್ನೋದಂಗ ಹಂಗ ಕುಂತ್ಕೊಂಡು ನೀ ಬರ್ತೀನಿ ಅಂತ ತಿಳ್ಕೊಂಡು ನಿಮ್ಮ ಉಣಿಸ್ಲಾರ್ದ ಕುದಿಸ್ಯಾಳ. ರಾತ್ರಿ ಉಣ್ಬಾ ಅಂದವ.
ಅಂದ್ಕೂಳೆ ನಾಗಲಿಂಗಪ್ಪ ಅಂದ ನಾ ಉಣ್ಬೇಕಂದ್ರ ನನ್ನೊಂದು ಮಾತು ನೆನ್ಸ್ಕೊಡ್ಬೇಕು ನೀ ಮೊದಲ. ಅವರು ಒಂದು ನೋಡ್ರಿ ಬಹಳ ದಿವಸಕ್ಕೆ ಮಗ ಬಂದಾನ, ಹೋದ ಮಗ ಮರಳಿ ಬಂದಾನ, ಕಾರಣ ಮತ್ತೆ ಶಿಫ್ಟ್ ಮಾಡ್ಕೊಂಡು ಹೋಗಿ ಈಗ ಏನ್ ಕೇಳ್ತಾನ ಅಂದು ಬಿಡ್ರಿ ಅನ್ನಕ್ಕೆ ಅಂದ್ಕೊಳ್ಳಿ. ಮೌನಪ್ಪಂದ ಏನ್ ಹೇಳಿ ಮಾತೇನ ಏನಿಲ್ಲಪ್ಪ, ಮತ್ತ ನಂದೊಂದು ಆಶೆ ಏನು ಅಂತಂದ್ರ ನಾನು ಸನ್ಯಾಸಿ ಆಗ್ಬೇಕಂತ ಮಾಡೀನಿ. ನಾ ಸನ್ಯಾಸಿ ಆಗ್ಬೇಕನ್ನಂತ ಸಮಯದೊಳಗೆ ತಾಯಿ ಅಪ್ಪಣೆ ಸಿಕ್ಕದ, ನಿನ್ನ ಅಪ್ಪಣೆ ಸಿಕ್ಕಿಲ್ಲ, ನೀ ಅಪ್ಪಣೆ ಕೊಟ್ಟೆ ನಾ ಸನ್ಯಾಸಿ ಹಾಕಿನಿ, ನೀ ಹೂ ಅಂದ್ರ ಅಂದವ. ಅಂದ್ಕೊಳ್ಳಿ ಅವ್ರ ಅಪ್ಪ ಅಂದ ಯಾರು ಬೇಡಂತಾರ ಸನ್ಯಾಸಿ ಆಗಿ ಅಂತ ಮೊದಲು ಉಳ್ಬಾ ಅಂದವ. ಸನ್ಯಾಸಿ ಆಗಿ ಅಂತ ಮೊದಲು ಉಳ್ಬಾ ಅಂದಾಗ ನಾಗಲಿಂಗಪ್ಪ ಎಷ್ಟು ಖುಷಿ ಆತಂತಂದ್ರ ಇದ್ದ ಅಂಗಿಯನ್ನು ಇದ್ದಂಗಿ ಹರ್ಕೊಂಡ ಒಂದು ಜೋಳಿಗೆ ಮಾಡ್ಕೊಂಡ ಒಂದು ಕೌಪಿನ ಮಾಡ್ಕೊಂಡ ತಂದೆಗೆ ಕೇಳ್ತಾನ ಮೊದಲೇ ಭಿಕ್ಷೆ ನೀನ ಹಾಕ್ಬೇಕ ನನ್ನ ಜೋಳಿಗೆ ಅಂದವ. ನಾಗಲಿಂಗಪ್ಪ ಅಂದ ಸನ್ಯಾಸಿ ಆಗ್ಬೇಕಂತ ಮಾಡೀನಿ, ಭಿಕ್ಷುಕನ ಆಗ್ಬೇಕಂತ ಮಾಡೀನಿ, ಭಿಕ್ಷೆ ನೀನೇ ಮೊದಲು ಹಾಕ್ಬೇಕಂತ ತಿಳ್ಕೊಂಡು ಇದ್ದ ಅಂಗಿಯನ್ನು ಹರ್ಕೊಂಡು ಒಂದು ಕೌಪಿನ ಒಂದು ಜೋಳಿಗೆ ಮಾಡಿ ಭಿಕ್ಷೆ ಹಾಕಂದಾಗ ತಂದೆ ತಾಯಿ ಕಣ್ಣಾಗ ನೀರು ಬರಕತ್ತು ಅಂತ ಯಾಕ ಊಟ ಮಾಡಬಾರು ಅಂದ್ರ ಒಂದೇ ಭಿಕ್ಷೆ ತಂದಿನ ಕೇಳಕತ್ತಾನ. ಬಾಲ್ಯದೊಳಗಿರ್ಬೇಕಾದ್ರೆ ಸಣ್ಣವನಾಗಿರ್ಬೇಕಾದ್ರೆ ತಾಯಿ ಅಪ್ಪಣೆ ಸಿಕ್ಕದ, ತಂದೆ ಅಪ್ಪಣೆ ಬೇಕಂದಾಗ ಸರಿ ಹಾಗಾದ್ರೆ ಭಿಕ್ಷೆ ನೀಡಿದ್ರೂ ಕೂಡ ಮಗ ಉಣ್ತಾನಂತ ತಿಳ್ಕೊಂಡು ತಾಯಿ ಹೋಗಿ ಹೇಳ್ತಾಳೆ ನೀಡಿ ಬಿಡ್ರಿ ಮಗನಿಗೆ ಪಟ್ಟಸ್ತದ ಮಗನಿಗೆ ಉಣಿಸ್ಬೇಕ, ಕೈತುತ್ತ ತಿನ್ನಿಸ್ಬೇಕ, ಬಾಳ ದಿನ ಆಗ್ಯದ ಮಗನಿಗೆ ಉಣಿಸಿಲ್ಲ, ನನಗೆ ಕೈತುತ್ತ ಉಣಿಸ್ಬೇಕಂತ ಆಶೆ ಆಗ್ಯದ, ಆ ಮಗನ ಜೋಳಿಗೆ ನೀಡಿದಂತ ತಿಳ್ಕೊಂಡು ಹೇಳಿದಾಗ ತಂದೆ ಮಗನ ಜೋಳಿಗೆ ಯಾವಾಗ ನೀಡ್ತಾನ ಖುಷಿಯಿಂದ ನೀಡಿಸ್ಕೊಂಡು ಹೋಗ್ಬಿಡ್ತಾವ. ಉಂಡೇ ಇಲ್ಲ ನಕ್ಕೋಂತ ಕುಣ್ಕೋಂತ ನಾಗಲಿಂಗಪ್ಪ ಯಾವಾಗ ಖುಷಿಯಿಂದ ಹೊರಗೆ ಬರ್ತಾನ. ಬಂದು ಕುಳಿ ಇಟ್ಟು ಸಿಟ್ಟು ಬಂತ ತಂದೆಗೆ ಅಣ್ಣಂದ್ರಿಗೆ ಮತ್ಯಾಕ ಬಂದ ನೀ ಮಗ ಅಂದ್ರು. ಮುಂಜೆಯಿಂದ ಸಂಜೆ ಮಟ್ಟ ತಾಯಿ ನಮ್ಮ ಉಳಿಸ್ಲಾರ್ದಂಗ ಅವನ ಸಲಕ್ಕೆ ಹಾಕೊಂತ ಕುಂತ್ಕೊಂಡಾರ. ಇಷ್ಟು ಮಂದಿ ಕಾಯಕಕ್ಕೆ ಹಚ್ಚಿಸಿ ಇಷ್ಟು ಮಂದಿ ಸುಮ್ಮನೆ ಕುಂದ್ರಿಸಿ ಕಾಯಕ್ ಕುಂತಂತ ಜನಗಳಿಗೆ ಉಣಿಸ್ಲಾರ್ದಂಗ ಹೊಂಟು ಬಿಟ್ಟ ಅಂತ ತಿಳ್ಕೊಂಡು ಸಿಟ್ಟಿನೊಳಗನ್ಬೇಕಾದ್ರೆ ನಾಗಲಿಂಗಪ್ಪ ದಾಟೇ ಬಿಟ್ಟ. ಅನಿವಾರ್ಯ ಆಡ ಭಾಷೆಯೊಳಗ ಬಂದ ದಾರಿಗೆ ಸುಂಕಿಲ್ದಂಗೆ ಹೋಗ್ಬೇಕಂತಿರ್ಲಿವ ಹಂಗ ನಾಗಲಿಂಗಪ್ಪ ತಂದೆ ಅಪ್ಪಣೆ ಪಡ್ಕೊಂಡು ಹೊರಟ. ಹೋಗುತ್ತಿಹದು ಕಾಯ ವ್ಯರ್ಥ, ಇದರ ಲಾಭವ ತಿಳಿದವ ಯೋಗಿ ಸಮರ್ಥ. ಹೋಗುತ್ತಿಹದು ಕಾಯ ವ್ಯರ್ಥ, ಹೋಗುತ್ತಿಹದು ಕಾಯ ವ್ಯರ್ಥ, ಇದರ ಲಾಭವ ತಿಳಿದವ ಯೋಗಿ ಸಮರ್ಥ. ನಿನಗಿಲ್ಲ ನೆನಹೋ
ತಿಹುದು ಕಾಯ ವ್ಯರ್ಥ ಇದರ ಲಾಭವ ತಿಳಿದವನೇ ಯೋಗಿ ಸಮರ್ಥ. ಶರೀರ ಎನ್ನುವಂತ ಕಾಯದ ಲಾಭವನ್ನು ತಿಳ್ಕೊಳ್ಬೇಕಂತ ಅಂಗಡಿಗೆ ಬಜಾರ್ಕ ಒಂದ ಕಾಯಿ ತರಬೇಕಾಗಿತ್ತಂದ್ರ 10 ಸಾರಿ ವಿಚಾರ ಮಾಡ್ತೀರಿ. ಯಾಕ ಈ ಕಾಯಿ ಚಲೋ ಐತೆ ಇಲ್ಲ ಹಿಂಗ ಹೊಡೆದ್ ನೋಡ್ತೀರಿ. ಟೊಳ್ ಅಂತಂದ್ರೆ ಕಾಯಿ ಸರಿ ಇಲ್ಲ ಅಂತೀರಿ. ಕಣ್ಣು ಅಂತಂದ್ರೆ ಚಲೋ ಕಾಯಿ ಅಂತೀರಿ. ಒಂದ ಕಾಯಿಪಲ್ಲೆ ತರಕ್ ಹೋಗ್ಬೇಕಾದ್ರೂ ಕೂಡ ಸೌತೆಕಾಯಿ ನೋಡ್ತೀರಿ, ಬೆಂಡಿಕಾಯಿ ನೋಡ್ತೀರಿ, ಮೆಣಸಿನಕಾಯಿ ನೋಡ್ತೀರಿ. ಮೆತ್ತಗಿದ್ದು ಅಂದ್ರೆ ಹೋಗ್ಯಾವಂತೀರಿ, ಚಲೋ ಇದ್ದು ಅಂದ್ರೆ ತೊಗೊಂಡ್ಬಿಡ್ತೀರಿ. ಬರೀ ನಿತ್ಯನೂ ಕೂಡ ಬದುಕಿಗೆ ಉಪಯೋಗ ಮಾಡ್ತಕ್ಕಂಥ ಒಂದು ವಸ್ತು ತರಬೇಕನ್ನಂಗಿತ್ತಂದ್ರೆ 20 ಸಾರಿ ವಿಚಾರ ಮಾಡ್ತೀರಿ. ಚಲೋ ಐತು ಕೆಟ್ಟೈತು, ಚಲೋ ಐತು ಕೆಟ್ಟೈತು ಅಂತೇಳಿ. ನಿತ್ಯನೂ ಕೂಡ ಬೆಳಗಿನ ಜಾವ ಉಪಹಾರ ಮಾಡ್ಬೇಕನ್ನುವಂತ ಸಮಯದೊಳಗ, ಪ್ರಸಾದ ಮಾಡ್ಬೇಕನ್ನುವಂತ ಸಮಯದೊಳಗ, ಊಟ ಮಾಡ್ಬೇಕನ್ನುವಂತ ಸಮಯದೊಳಗ ವಿಚಾರ ಮಾಡ್ತೀರಿ. ಇವತ್ತು ಮುಂಜಾನೆ ಎದ್ದು ಕೂಡ ಬೆಳಿಗ್ಗೆ ಕೂಡ ನಾಷ್ಟಕ್ಕೆ ಏನ್ ಮಾಡ್ಬೇಕು, ಯಾರ್ಯಾರು ಏನೇನ್ ತಿಂತಾರ, ಮಧ್ಯಾಹ್ನ ಏನು ಮಾಡ್ಬೇಕ, ರಾತ್ರಿ ಏನು ಮಾಡ್ಬೇಕ. ನಿತ್ಯ ಬರೀ ಉಣ್ಣೋದಕ್ಕೆ ಮನೆಯಾಗಿದ್ದವ್ರು ಎಲ್ಲರೂ ಕೂಡ ಕೇಳಿ ನಾವು ಬದುಕು ಮಾಡ್ತೀವಿ ಅಂತಂದ್ರೆ ಬರೀ ಒಂದ್ ದಿವಸದ ಬದುಕಿಗೆ 10 ಸಾರಿ ವಿಚಾರ ಮಾಡ್ತೀವಿ. ಹಾಗಾದ್ರೆ ಭಗವಂತ ಕಿಮ್ಮತ್ತಿನ ಶರೀರ ಎಂತಕ್ಕಂಥ ಕಾಯ ಕೊಟ್ಟು ಕಳಿಸ, ಇದರ ಕಿಮ್ಮತ್ತಿನ ಬಗ್ಗೆ ಎಂದು ಕೂಡ ವಿಚಾರ ಮಾಡಲಿಲ್ಲಲ್ಲ. ಹೋಗು ತಿಹುದು ಕಾಯ ವ್ಯರ್ಥ ಇದರ ಲಾಭವ ತಿಳಿದವನೇ ಯೋಗಿ ಸಮರ್ಥ. ಅವ್ರು ಯಾಕೆ ಯೋಗಿಗಳಾದ್ರು ಅಂತಂದ್ರ ನವ್ರ ಮುಂದೆ ನಾಗಲಿಂಗಪ್ಪ ಇರ್ಲಿ, ಸಿದ್ಧಾರೂಢನ ಜೋಳಿಗೆ ಊರ್ ತುಂಬಾ ಹೋಳಿಗೆ, ಸಿದ್ಧಾರೂಢನ ಅಂಗಾರ ಊರಿಗೆಲ್ಲ ಬಂಗಾರ, ಸಿದ್ಧಾರೂಢನ ಸಾರು ಉಂಡವರೆಲ್ಲ ಪಾರು, ಹುಬ್ಬಳ್ಳಿ ಎಂಬುದ ಕಲ್ಯಾಣ, ಸಿದ್ಧಾರೂಢನ ಬಸವಣ್ಣ ಅಂತಂದ್ರ ಸಿದ್ಧಾರೂಢರು ಅಷ್ಟು ದೊಡ್ಡವರಾಗಬೇಕನ್ನಂಗಿತ್ತಂದ್ರ ಆ ಕಾಯದ ಮರ್ಮ ತಿಳ್ಕೊಂಡಿದ್ರ. ಎಮ್ಮಿದ 100 ಜಡಿಸಿದ ಶಿವಯೋಗಿ ನೋಡುಗರ ಕಣ್ಣಿಗೆ ಹುಚ್ಚನಂತ ಕಂಡ್ರು ಕೂಡ ಒಳಗೆ ಮಾತ್ರ ತಮ್ಮ ಮರ್ಮ ಅರ್ಥಕೊಂಡಿದ್ರ, ಅವರ ಕಾಯದ ಬಗ್ಗೆ ತಿಳ್ಕೊಂಡಿದ್ರ. ಗುಳಿದ ಗಾದಲಿಂಗಪ್ಪ ತಾತ ಇರ್ಲಿ, ಚಳಗುರ್ಕಿ ಎರೆ ತಾತ ಇರ್ಲಿ, ನಾಗಲಿಂಗಪ್ಪ, ಶಿಶುನಾಳ ಶರೀಫಜ್ಜ ಇವರೆಲ್ಲರನ್ನ ಮೊದಲು ಮಾಡ್ಕೊಂಡು ನೋಡ್ಕೊಂಡು ಬಂದ್ರ ಅರಳಿ ಶರಣಬಸವ ತಾತನವರ ಕಾಯದ ಬಗ್ಗೆ ಅರ್ಥಕೊಂಡಿದ್ರ. ಹೋಗು ತಿಹುದು ಕಾಯ ವ್ಯರ್ಥ. ಯಾಕ ನೆನಪಿರ್ಲಿ ತಾಯಿ, ಬೆಳಗ್ಗೆ ಎದ್ದ ತಕ್ಷಣ ಒಂದು ದಿವಸ ಸಾಯಂಕಾಲ ಆಗೋ ತನಕ ಊಟ ಮಾಡಿ ಮಲಗಿ ಬೆಳಗ್ಗೆ ಎದ್ವಿ ಅಂತಂದ್ರ ಸೂರ್ಯದೇವ ಹುಟ್ಟುತ್ತಾನೆ. ಹುಟ್ಟಿ ಸಾಯಂಕಾಲ ಮುಳುಗಲಿಕ್ಕತ್ತಾನಂತಂದ್ರ ಒಂದು ದಿವಸದ ಆಯುಷ್ಯವನ್ನ ಕಟ್ ಮಾಡ್ಕೊಂಡು ಹೋಗ್ತಾನವ. ಹಂಗ ಹೋಗುದಿಲ್ಲ, ಕಟ್ ಮಾಡ್ಕೊಂಡು ಹೋಗ್ತಾನ. ನಿನ್ನೆ ಕಳೆದಿದ್ದ ಹೊಳೆ ಬಾಪ ಅಂದ್ರ ಬರಂಗಿಲ್ಲ, ನಿನ್ನೆ ಕಳೆದಿದ್ದ ಬಾಲ್ಯ ಬಾ ಅಂದ್ರ ಬರಂಗಿಲ್ಲ, ನಿನ್ನೆ ಕಳೆದಿದ್ದ ಯೌವನ ಬಾ ಅಂದ್ರ ಬರಂಗಿಲ್ಲ. ಯಾಕ ಮುಂದಿಂದ ಬರ್ತೈತಿ ಯೌವನ ಆದ್ಮ್ಯಾಗ ಬಾಲ್ಯ ಆದ್ಮ್ಯಾಗ ಯೌವನ ಆದ್ಮ್ಯಾಗ ಮುಪ್ಪು ಬರ್ತೈತಿ. ಹೊಳೆ ಹಿಂದದ ಬಾ ಅಂದ್ರ ಬರಂಗಿಲ್ಲ. ಸೂರ್ಯ ಹುಟ್ಟಿ ಸೂರ್ಯ ಅಸ್ತಂಡ ತಗಲು ಒಂದು ದಿವಸ ಕಟ್ ಮಾಡ್ಕೊಂಡು ಹೋಗ್ತಾನ. ಈ ಕಾಯದ ಬಗ್ಗೆ ಅರ್ಥನ ಮಾಡಿಕೊಳ್ಳಿಲ್ಲ. ಹೋಗುವುದು ಕಾಯ ವ್ಯರ್ಥ ಇದರ ಲಾಭವನ್ನು ತಿಳಿದವನೇ ಯೋಗಿ ಸಮರ್ಥ. ಕಾರಣ ಈ ಶರೀರದ ಬಗ್ಗೆ ತಿಳ್ಕೊಳ್ಬೇಕಾಗ್ಯದ, ಇದರ ಲಾಭವನ್ನ ಪಡ್ಕೊಳ್ಬೇಕಂತೇಳಿ ನಾಗಲಿಂಗಪ್ಪ ಏನ್ ಮಾಡಿದ ಅಂತಂದ್ರ, ಪಡ್ಕೊಳ್ಬೇಕನ್ನಾಗಿರ್ತಂದ್ರೆ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಪಾದವನ್ನು ಗಟ್ಟಿಯಾಗಿ ಹಿಡಿಬೇಕಂತ. ಈ ಕಾಯದ ಬಗ್ಗೆ ಅನ್ಕೋಬೇಕಾಗಿತ್ತಂದ್ರೆ ಗುರುವಿನ ಪಾದ ಗಟ್ಟಿ ಹಿಡ್ಕೋಬೇಕಂತ ತಿಳ್ಕೊಂಡು ಯಾವಾಗ ನಾಗಲಿಂಗಪ್ಪ ತಂದೆ ಆಶೀರ್ವಾದ ಪಡ್ಕೊಂಡು, ತಾಯಿ ಆಶೀರ್ವಾದ ಪಡ್ಕೊಂಡು ಹಿಂಗೆ ಯಾವಾಗ ಸಂಚಾರ ಮಾಡ್ಕೊಂತ ಬರ್ಬೇಕಾದ್ರೆ ಬಿಜಾಪುರ ಹಿಂಗೆಲ್ಲ ಅಡ್ಡಾಡ್ಕೊಂತ ಬರ್ಬೇಕಾದ್ರೆ ಬಲ್ಲಂತವ್ರ ಜೊತೆಗೆ ಶಾಸ್ತ್ರದ ತರ್ಕವನ್ನ ಮಾಡ್ತಿದ್ದ. ಅವ್ರು ಹೇಳುವಂತ ಉತ್ತರ ಮನುಷ್ಯ ಬರಲ್ಲ ಅಂದ್ರ ನನಗೆ ಯಾಕೆಂದ್ರೆ ಸರಿನ ಸೋದ್ರಿ, ಮತ್ತ ನಿನ್ಕಿನ ಚಲೋ ಹೇಳೋರು ಯಾರದಾರ, ಈ ಶರೀರಕ್ಕೆ ಮೋಕ್ಷವನ್ನು ಕೊಡುವಂತ ಗುರುಗಳು ಯಾರದಾರ, ಈ ಕಾಯವನ್ನ ಪಕ್ವವನ್ನ ಮಾಡುವಂತ ಗುರುಗಳು ಯಾರನ್ನ ಕೇಳ್ಕೊಂತ ಬರ್ಬೇಕಾದ್ರ ಅದೇ ಲಿಂಗಸೂರು ಶೆನ್ನೂರು ಅಂತ ಬರ್ತಕ್ಕಂತ ಈ ಸದ್ಯಕ್ಕೆ ತಾಯಿ ನೆನಪಿರ್ಲಿ, ಆಗಿನ ಸಮಯಕ್ಕೆ ಅದಕ್ಕ ತೆಲೆಕಟ್ಟು ಅಂತ ಕರೀತಿದ್ರು. ಅಂಕಲಿಗೆ ಈ ನಾಡಿನೊಳಗ ಆಗಿ ಹೋಗಿರ್ತಕ್ಕಂಥ ಮಹಾತ್ಮರು ದೊಡ್ಡವರ ಆಗ್ಯಾರ ಅಂತಂದ್ರೆ ಸುಮ್ಮನೆ ಆಗಿಲ್ಲ, ಅವ್ರ ಹಿಂದೆ ಗುರು ಇದ್ದ ಅಂತ ತಿಳ್ಕೊಂಡು ದೊಡ್ಡವರ ಆಗಿ ಹೋಗ್ಯಾರ. ಸಮರ್ಥ ಸದ್ಗುರು ಸಿದ್ಧಾರೂಢರು ದೊಡ್ಡವರ ಆಗ್ಯಾರ ಅಂತಂದ್ರೆ ಅವ್ರು ಹಂಗಾಗಿಲ್ಲ, ಅವ್ರ ಹಿಂದೆ ಗುರುಗಳಿದ್ರು, ದೊಡ್ಡವರಾದ್ರು. ಸಿದ್ಧಾರೂಢರು ಗುರುಗಳು ಯಾರ್ರಿ? ಯಾರವ? ಗಜದಂಡ ಶಿವಗಳವರು, ದೇವಭೂಪುರನ ಗಜದಂಡ ಶಿವಗಳವರು. ನಾಗಲಿಂಗಪ್ಪಜ್ಜ ದೊಡ್ಡ ತಾಬಕ್ಕನಾಗಿತ್ತಂದ್ರ ಆತನ ಗುರುಗಳು ಯಾರು? ಅಂಕಲಿಗೆ ನಿರ್ಭಾದೇಶ್ವರ. ಇಸ್ಲಾಂ ಧರ್ಮದ ಹುಟ್ಟಿ ಬ್ರಾಹ್ಮಣ ಗುರುನ ಪಡ್ಕೊಂಡು ನಿಂತಲೇ ತತ್ವದ ಪದವನ್ನ ಪಡೆದು ಹೋಗಿನಂತಂದ್ರೆ ಶಿಶುನಾಳ ಶರೀಫಜ್ಜ, ಆತನ ಗುರುಗಳು ಯಾರು? ಕಳಸದ ಗುರು ಗೋವಿಂದ ಭಟ್ರು.
1001 ಕೊಟ್ಟವ್ರಿಗೆ ಗಂಡು ಸಂತಾನವನ್ನ 501 ಕೊಟ್ಟವ್ರಿಗೆ ಹೆಣ್ಣು ಸಂತಾನ ದಯಪಾಲಿಸಿರ್ತಕ್ಕಂತ ಕಥಾನಾಯಕ ಕಲಬುರಗಿ ಶರಣಪ್ಪ ದೊಡ್ಡತಾಗೇನಂತಂದ್ರ ಆತನ ಗುರುಗಳು ಯಾರು? ಕಲ್ಕೆರೆ ಮೊಳ್ಳನಾಗ್ತಾರೆ. ಗುರುಗಳು ಇರಲಾರ್ದ ಯಾರು ಕೂಡ ದೊಡ್ಡರಾಗುವುದಿಲ್ಲ. ಹಿಂದೆ ಗುರು ಇರ್ಬೇಕಂತ ಹಂಗ ನಾಗಲಿಂಗಪ್ಪ ಗುರುವಿನ ಹುಡುಕೊಂಡು ಬಂದ. ಈ ಕಾಯವನ್ನು ವ್ಯರ್ಥ ಮಾಡಬಾರದು ಅಂತೇಳಿ ವ್ಯರ್ಥ ಮಾಡಬಾರ್ದು ಅಂತ ತಿಳ್ಕೊಂಡು ಯಾವಾಗ ನಾಗಲಿಂಗಪ್ಪ ಹುಡುಕೊಂತ ಬರ್ಬೇಕಾದ್ರೆ ಯಾರೋ ನಿಮ್ಮಂತ ಬಲ್ಲವ್ ಹೇಳಿರ್ತಮ್ಮ ನಿಮ್ಗೆ ಯೋಗ್ಯನಾಗಿರ್ತಕ್ಕಂಥ ಗುರು ಬೇಕಾಗಿತ್ತಂದ್ರೆ ಈ ಕಾಯವನ್ನ ಪಕ್ವನಾಗಿ ಮಾಡ್ಬೇಕನ್ನಂಗಿತ್ತಂದ್ರ ಸೀದಾ ಒಂದು ಕೆಲಸ ಮಾಡ. ಲಿಂಗಸೂರೊಳಗೆ ಶಿಂದು ಅಂತ ಬರ್ತಕ್ಕಂಥ ತೆಲಕಟ್ಟ ಅಂತ ಬರ್ತೈತಿ. ಅಲ್ಲಿ ಬಹಳ ದೊಡ್ಡವರಾಗಿರ್ತಕ್ಕಂಥ ಆಚಾರವಂತರು, ವಿಚಾರವಂತರು, ಸಂಸ್ಕಾರವಂತ ಪೂಜ್ಯರಾದ ನಿರುಪಾಧೀಶ್ವರರು ಅಂತ ಅದಾರ. ಮುಂಜಾನಿಂದ ಸಂಜೆ ತನಕ ಹಳ್ಳಿಗೆ ಕುದುರೆ ಮೇಲೆ ಹೋಗ್ತಾರ. ಎದಕ್ಕ? ಭಿಕ್ಷೆ ಬೇಡೋದಕ್ಕಾಗಿ. ಯಾಕ? ಆತನ ಜೋಡಿಗೆ ಇರುವುದ ಭಿಕ್ಷೆ ಬೇಡಾಕ. ತಮ್ಮ ಹೊಟ್ಟೆ ತುಂಬಸಾಕ ಅಲ್ಲ, ಬಂದ ಭಕ್ತರ ಹೊಟ್ಟೆ ನೆಚ್ಚಿ ತುಂಬಸಾಕ. ಶರಣಬಸವಾರ್ಯ ತಾತನವರು ಹಳ್ಳಿಗೆ ಹೋಗಿ ಆಧ್ಯಾತ್ಮದ ಅಮೃತವನ್ನ ನೀಡಿದ್ರ ಜೊತೆಗೆ ಹಳ್ಳಿ ಬರ್ಬೇಕಂದ್ರೆ ಸುಮ್ಮನೆ ಬಂದಿದ್ರಿ. ಯಾಕ? ಬರುವಂತ ಭಕ್ತರ ಹೊಟ್ಟೆ ತುಂಬಿಸೋ ಸಲುವಾಗಿ, ಜ್ಞಾನದ ಅಮೃತವನ್ನು ತುಂಬಿಸೋ ಸಲುವಾಗಿ. ಗವಿಸಿದ್ದೇಶ್ವರ ತಾತನವರು ಮುಂಜಾನೆ ಸಂಜೆ ಮಟ್ಟ ಹಳ್ಳಿ ಭಕ್ತರು ಸಂಚಾರ ಮಾಡ್ತಾರಂತ. ಎದರ ಸಲುವಾಗಿ? ಬರುವಂತ ಭಕ್ತರು ಚಲೋ ಇಲ್ಲ ಅಂತ ತಿಳ್ಕೊಂಡ ಕಾರಣ ಏನಂದ್ರೆ ಸುಮ್ಮನೆ ಅಲ್ಲ ಕುದುರೆ ಮೇಲೆ ಹೋಗ್ತಮ್ಮ ಅಂತ ಯಾವಾಗ ಜನ ಹೇಳಿದಾಗ ಸರಿ ಅಂತ ತಿಳ್ಕೊಂಡು ಆ ಭಾಗಕ್ಕೆ ಬಂದ ಪಾದ ಇಟ್ಟ. ಶಿನ್ನೂರು ತಾಲೂಕು ತೆಲಗಟ್ಟಿಗೆ ಯಾವಾಗ ಆ ಭಾಗಕ್ಕೆ ಪಾದ ಇಟ್ಟ ತಕ್ಷಣ ಮೈಯಾಗ ಒಂಥರ ರೋಮಾಂಚನ ಆದಂತ ನಾಗಲಿಂಗಪ್ಪ ಕೂದೆಲ್ಲ ಎದ್ದು ನಿಂತ್ಕೊಂಡು. ಯಾಕೆ? ನನ್ನ ಮೋಕ್ಷವನ್ನು ಕೊಡುವಂತ ಗುರು ಇದ ಭೂಮಿಯಾಗ ಅದಾನ. ಈ ಶರೀರವನ್ನ ಪಕ್ವವನ್ನು ಮಾಡ್ತಕ್ಕಂಥ ಗುರು ಇದ ಊರಾಗ ಅದಾನ. ಹೋಗುವುದು ಕಾಯ ವ್ಯರ್ಥ ಇದರ ಲಾಭವ ತಿಳಿದವನ ಯೋಗಿ ಸಮರ್ಥ ಅನ್ನುವಾಗ ಯೋಗಿ ಸಮರ್ಥ ಇದ ಭೂಮಿಯಾಗ ಅದಾನ. ಈ ಕಾಯದ ಲಾಭವನ್ನು ತಿಳಿಸಾವ ಅಂದವ ನಾಗಲಿಂಗಪ್ಪ. ಬಂದ್ಕೂಳೆ ಮಠ ಹೆಂಗ ರಾಜ್ಯದ ಶಿವಪುರ ಮಠ ಇದ್ದ ಹೆಂಗ ಮಠ ಗುರುಗಳು ಇದ್ದಿದ್ದಿಲ್ಲ. ಶಿವನ್ ಮರಿ ಇರ್ಬೇಕಾದ್ರೆ ಬಂದ್ಕೊಳ್ಳೆ ನಾಗಲಿಂಗಪ್ಪ ಕೇಳ್ತಾನಿಪ್ಪ ಹುಡುಗುಡಿ ಎಲ್ಲಿ ಹೋಗ್ಯಾರ? ಮೊದಲು ನೀರದವ ಕಾಲ್ ತಕೊಂಡು ಒಳಬಾ ಅನ್ನವ. ನೀ ಯಾರು ಏನೋ ಗೊತ್ತಿಲ್ಲ, ಗುರುಗಳು ಹೊರ ಹೋಗ್ಯಾರ, ನೀ ಕಾಲ್ ತಕೊಂಡು ಒಳಬಾ ಅಂದ್ಕೊಳ್ಳೆ ನಾಗಲಿಂಗಪ್ಪ ಅಂದ. ಇದು ಆಚಾರವಂತ ಮಠದ, ವಿಚಾರವಂತ ಮಠದ, ಸಂಸ್ಕಾರವಂತ ಮಠದ ಪರಂಪರೆ ಅಂದ. ನಾಗಲಿಂಗಪ್ಪ ಸರಿ ಅಂತ ತಿಳ್ಕೊಂಡ ಕಾಲ್ ತಕೊಂಡವ್ರು ಬಂದ ಶಿಷ್ಯ ಕೇಳ, ತಮ್ಮ ಗುರುಗಳು ಎಲ್ಲಿ ಹೋಗ್ಯಾರ? ಈ ಮಠದ ಗುರುಗಳ ಹೆಸರೇನು? ಯಪ್ಪ ಈ ಊರಿಗೆ ತೆಲೆಕಟ್ಟ ಅಂತ ಕರೀತಾರೆ. ತೆಲೆಕಟ್ಟು ಅಂತಂದ್ರೆ ಅದ್ರೊಳಗೆ ಇನ್ನೊಂದು ಅರ್ಥ ಇತ್ತ. ಮಹಿಷ ಬಂಧನ ಅಂತ ಕರೀತಾರೆ. ತೆಲೆಕಟ್ಟು ಅಂದ್ರ ತಲೆಯನ್ನ ಕಟ್ಟುವುದಕ್ಕ ತೆಲೆಕಟ್ಟು ಅಂತ ಕರೀತಾರ. ಆ ಊರಿಗೆ ಯಾವಾಗ ಬಂದ್ಕೂಳೆ ಗುರುಗಳ ಹೆಸರು ನಿರುಪಾಧೀಶ್ವರರು. ಎಲ್ಲಿ ಹೋಗ್ಯಾರ? ಹಳ್ಳಿಗೆ ಹೋಗ್ಯಾರ. ಸರಿ ಅಂತ ತಿಳ್ಕೊಂಡು ಎಷ್ಟೊತ್ತಿಗೆ ಬರ್ತಾರ? ಅವ್ರು ಬರೋದು ಸಾಯಂಕಾಲ ಆಗತ್ತ ಅನ್ನೋದ್ರೊಳಗ ನಾಗಲಿಂಗಪ್ಪ ವಿಚಾರ ಮಾಡಿದ. ಹಾಗಾದ್ರೆ ಗುರುವಿನನ್ನ ಭೇಟಿ ಆಗ್ಬೇಕನ್ನಂಗಿತ್ತಂದ್ರೆ ಹೆಂಗ ಭೇಟಿ ಆಗ್ಬೇಕ? ಗುರುವಿನ ದೃಷ್ಟಿ ನನ್ನ ಮ್ಯಾಗ ಬೀಳ್ಬೇಕ. ಆ ದೃಷ್ಟಿ ಬೀಳ್ಬೇಕನ್ನಂಗಿತ್ತಂದ್ರೆ ನಾನೇನು ಮಾಡ್ಬೇಕ? ವಿಚಾರ ಮಾಡಕತ್ತ ನಾಗಲಿಂಗಪ್ಪ. ಹಿಂಗ ವಿಚಾರ ಮಾಡಿದ್ರೊಳಗ ಮಠದ ಮುಂದೆ ದೊಡ್ಡ ಬೈದ. ಆ ಬೈ ಮುಂದೆ ತೆಗದ. ಆ ಬೈ ಮುಂದೆ ನಾಗಲಿಂಗಪ್ಪ ತೆಗದ. ಎಷ್ಟು ತೆಗ್ಗು ಅಂತಂದ್ರೆ ಒಬ್ಬ ಮನುಷ್ಯ ಕೆಳಗೆ ಎಷ್ಟು ಕುಂದಿರ್ತಾವ ಅಷ್ಟು ತೆಗದ. ಗೋಣ್ ಮಾತ್ರ ಹೊರಗಿರುವಂಗ ತೆಗದ ಕುಂತ್ಕೊಂಡ, ಮೈ ಮೇಲೆ ಮಣ್ಣು ಹಾಕೊಂಡ, ಗೋಣ್ ಮಾತ್ರ ಹೊರಗಿಟ್ಟ. ಯಾವಾಗ ನಾಗಲಿಂಗಪ್ಪ ಹಿಂಗ ಕುಂತಾನ, ಮಣ್ಣೊಳಗ ಕುಂತಂತ ಸಮಯದೊಳಗ ಗೋಣ್ ಯಾವಾಗ ಹೊರಗಿಟ್ಟಾನ, ಗುರುಗಳು ಈಗ ಬರ್ತಾರ ಆಗ ಬರ್ತಾರ ನೋಡ್ಬೇಕಂತ ತಿಳ್ಕೊಂಡು ಕುಂದ್ರದ್ರೊಳಗಾಗಿ ಹೊತ್ತ ಮುಳುಗಿತ ಕುದುರೆಯನ್ನ ಏರಿ ನಿರುಪಾಧೀಶ್ವರ ಬರಕ ಒಂದ 100 ಮೀಟರ್ 100 ಮಾರ್ ಇತ್ತೇನ. 100 ಮಾರ್ ಇರುವಂತ ಸಮಯದೊಳಗ ನಿರುಪಾಧೀಶ್ವರ ಹತ್ಕೊಂಡು ಬರ್ತಕ್ಕಂಥ ಕುದುರೆ ನಿಂತ್ಕೊಂಡಾಗ ನಿರುಪಾಧೀಶ್ವರ ಅಂದ್ರೆ ಬಹುಶಃ ಏನ ಖಾಲಿ ಅಂದ್ರ ಅಥವಾ ಮುಳ್ಳು ನೆಟ್ಟಿರ್ಬೇಕಂತ ಕುದುರೆ ಮ್ಯಾಗಿಂದ ಕೆಳಗಿದಂತ ಸಮಯದೊಳಗೆ ಮತ್ತೆ ಕುದುರೆ 2 ಹೆಜ್ಜೆ ಮುಂದೆ ಹೊಡಿತೆ. ಟಕ್ಕ ಹೊಳೆ ಮತ್ತ ಹತ್ತಿದ್ರ ಹೊಳೆ ಮತ್ತೆ ಕುದುರೆ ಮತ್ತೆ ನಿಂತ ಅದ ಜಾಗದಾಗ ಹೊಳೆ ಮತ್ತೆ ಇಳಿದ್ರ ಹೊಳೆ ಮತ್ತೆ ಹೊಂಟಿದ್ದ. ಹಿಂಗ ಅವ್ರು ಯಾವಾಗ ಕುದುರೆ ಮ್ಯಾಗ ಹತ್ತಿದ ತಕ್ಷಣ ನಿಲ್ತಿದ್ದ, ಕುದುರೆಯಿಂದ ಕೆಳಗೆ ಇಳಿದ ತಕ್ಷಣ ಮುಂದಕ್ಕೆ ಹೋಗ್ತಿತ್ತ. ಹಿಂಗ ಹೋಗ್ಬೇಕಾದ್ರೆ ನಿರುಪಾಧೀಶ್ವರ ಅಂದ್ರೆ ಇಷ್ಟು ವರ್ಷ ಈ ಕುದುರೆ ಹತ್ತಕ್ಕತ್ತ. ಎಂದು ಕೂಡ ಈ ಕುದುರೆ ಇನ್ನೂ ಆಡಿಲ್ಲ.
ಇವತ್ತ್ಯಾಕೆ ಹಿಂಗ್ ಮಾಡಕತ್ತ ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಸರಿ ನೋಡೋಣ ಅಂತ ತಿಳ್ಕೊಂಡು ಕುದುರೆನ ಹೆತ್ತಿರ್ತಕ್ಕಂಥ ನಿರುಪಾಧೀಶರು ಕುದುರೆ ಮೇಲೆ ಕೆಳಗೆ ಐತರ ಕುದುರೆ ಮುನ್ಮುಂದ ನಿರುಪಾಧೀಶರು ಹಿಂದಿಂದ ಬರುವಂತ ಸಮಯದೊಳಗ ಆ ಕುದುರೆ ಅಲ್ಲಿ ಬಂದ ತಕ್ಷಣ ನೋಡ್ತಾರ ಕುತ್ತಿಗೆ ಮಠ ಮಣ್ಣು ಹಾಕೊಂಡು ಕೂತ್ಕೊಂಡಾನ. ಕುತ್ತಿಗೆ ಮಠ ಮಣ್ಣು ಹಾಕೊಂಡು ಕುಂತ್ಕೊಂಡಾಗ ಅವಾಗ ನೋಡಿ ಗುರುಗಳಂದ್ರು ಅದಕ್ಕ ಕುದುರೆ ಹಿಂಗ ಬಂದೈತೆ ಅಂತ ತಿಳ್ಕೊಂಡ ಅಂದ ತಕ್ಷಣ ಕೇಳ್ತಾರ, ಏತಮ್ಮ ಯಾರು ಓನಿ ಹಿಂಗ್ಯಾಕೆ ಮಣ್ಣು ಹಾಕೊಂಡು ಕೂತ್ಕೊಂಡಿ, ಏನಾಗೈತಿ, ಇಲ್ಲಿ ಯಾಕೆ ಬಂದಿ, ಯಾವ ಊರ, ಏನ್ ಹೆಸರಿನಿಂದ ಅಂತ ತಿಳ್ಕೊಂಡಂದಾಗ ನಾಗಲಿಂಗಪ್ಪ ಅಂತಾನೆ, ಯಪ್ಪ ನಂದು ಜವಳಗೇರಿ, ಮೌನಪ್ಪ ನಾಗಮ್ಮರ ಮಗ ನಾಗಲಿಂಗ, ಕಾಣಪ್ಪ ಸಂಸಾರ ಎಲ್ಲಿ ಮಠ ಬಂದದ ಅಂತಂದ್ರೆ ಕುತ್ತಿಗೆ ಮಠ ಬಂದೈತಿ, ಇಲ್ಲಿ ಮಠ ಬಂದೈತಿಯಪ್ಪ. ಇನ್ನೊಂಚೂರ ಹೋತು ಅಂತಂದ್ರೆ ಆ ಸಂಸಾರ ಮುಳುಗಿ ಬಿಡ್ತೀನ. ಮುಳುಗಿದೆ ಅಂತಂದ್ರೆ ಹೊಳ್ಳಿ ಎಳಂಗಿಲ್ಲ. ಕಾರಣ ಅದನ್ನ ಎಳಿಸುವಂತವನು, ಸಂಸಾರ ಜೀವನದ ದೂರ ಮಾಡುವಂತವನು, ಭವಸಾಗರ ದಾಟಿಸುವಂತ ಗುರು ಬೇಕಾಗಿದೆಪ್ಪ. ನೀ ಗುರು ಅಂತ ಕರೆದಾರ ನನ್ನನ್ನ ಕಾಪಾಡುವಪ್ಪ, ಮುಳುಗುವಂತ ನನ್ನನ್ನ ಕೈ ಹಿಡಿದ ಮೇಲೆ ಎತ್ತಬೇಕಪ್ಪ ಅಂತ ತಿಳ್ಕೊಂಡು ಹೇಳಿದಾಗ ನಿರುಪಾಧೀಶರು ಒಮ್ಮಿಗೆ ಯಾವ ಶಿಷ್ಯನ್ನು ಕೂಡ ಒಪ್ಕೊಳ್ಳಿಲ್ಲ. ಗುರು ಆದವನ ಕರ್ತವ್ಯ. ಮಠಕ್ಕೆ ಭಕ್ತರು ಬರ್ತಾನಂದ್ರೆ ಎಲ್ಲರೂ ಕೂಡ ಒಂದ ರೀತಿಯಾಗಿ ಬರುವುದಿಲ್ಲ. ಯಾಕ ಬರುವಂತ ಭಕ್ತರು 3 ರೀತಿಯಾಗಿ ಬರ್ತಾರ. ಒಂದು ಎಮ್ಮಿ ತರ, ಇನ್ನೊಂದ ಆಡಿನ ತರ, ಮೂರನೇದ ಆಕಳ ತರ. 3 ತರ ಭಕ್ತರು ಬರ್ತಾರ ಮಠಕ್ಕೆ ಬರ್ಬೇಕಂದ್ರೆ. ಇದೇನಪ್ಪ ಎಮ್ಮಿ ಆಕಳ ಆಡಿ ಹೊಡಿಸಿದ್ರ ನೀವು ವಿಚಾರ ಮಾಡ್ರಿ. ಹಳ್ಳ ಬಹಳ ಚಂದ ಚಲೋ ನೀರದ, ಹಾಲಿನಂತ ನೀರದಾವ. ಆ ಹಾಲಿನಂತ ನೀರನ್ನ ಆಡು ಹೊಂಟು ಅಂತಂದ್ರ ಎಷ್ಟು ತೀಕ್ಷ್ಣ ಅಂತಂದ್ರ ಆಡಿನ ಜ್ಞಾನ ಬುದ್ಧಿ ತಮ್ಮ ಕಾಲು ಕೂಡ ಕೆಸರು ಮಾಡ್ಕೊಳ್ಳೋದಿಲ್ಲ, ಆ ನೀರನ್ನು ಕೂಡ ಕೆಸರು ಮಾಡೋದಿಲ್ಲ. ಹಿಂಗ ನೀರಿಗೆ ಹೋದಾಗ ಹಿಂಗ ಮಡಿಸಿ ನೀರು ಕುಡಿತೈತಿ. ಬೇಕಾದ್ರೆ ನೀವು ನೋಡ್ರಿ, ಹಿಂಗ ಮಡಿಸಿ ನೀರು ಕುಡಿತೈತಿ. ಎದಕ್ಕ? ತಾನು ಕೆಸರಿಸೋಳಲ್ಲ, ನೀರು ಕೂಡ ಕೆಸರು ಮಾಡಂಗಿಲ್ಲ. ಆಕಳ 2 ಹೆಜ್ಜೆ ಮುಂದೆ ಹೋಗುತ್ತ, ನೀರ್ ಕೆಸರಾದಂಗ ಗೊಡುಗಾರ್ದಂಗ ನೀರ್ ಕುಡಿದು ಬರುತ್ತೆ. ಎಮ್ಮಿ ಅದು ಒಳಗ್ ಹೋತು ಅಂತಂದ್ರ ತಾನು ಕುಡಿಯಂಗಿಲ್ಲ, ಕುಡಿಯೋರ್ಗು ಕುಡಿಸ್ಕೊಡಂಗಿಲ್ಲ, ನೀರೆಲ್ಲ ಒಡಗಿ ಬಿಸ್ಕೊಂಡ್ಬಿಡತ್ತೆ. ಹೌದಲ್ಲ? ಇರೋದು ಒಂದ ಕೆರೆ, ಇರೋದು ಅದ ನೀರ, ಆದ್ರೆ ಕುಡಿಯುವಂತ ವಿಧಾನ ಮಾತ್ರ ಬೇರೆ ಐತಿ. ಹಂಗ ಮಠಕ್ಕೆ ಭಕ್ತರು ಬರ್ತಾರಂತಂದ್ರ ಇದು ನಮ್ಮ ಅಜ್ಜನ ಮಠ ಅದ, ನಮ್ಮ ತಾತನ ಮಠ ಐತಿ, ನಮ್ಮ ಅಪ್ಪನ ಮಠ ಐತಿ, ನಾ ಭಾಗಿ ಬರ್ಬೇಕಂತ ತಿಳ್ಕೊಂಡು ಚಂದ ಬಗಿಸಿ ಬರುವಂತ ಭಕ್ತರು ಯಾರು ಅಂತಂದ್ರ ಆಡಿನ ಜಾತಿಯವರು. ಒಂದಿಷ್ಟ ಆಕಳ ಜಾತಿಯವ್ರು ಯಾರು ಅಂತಂದ್ರ ಅಪ್ಪನ ಜೊತೆ ಬಹಳ ಆತ್ಮೀಯತೆ ಇತ್ತಂತಂದ್ರ ಅವ್ರು ಏನ್ ಹೇಳ್ತಾರಲ್ಲ ಅವ್ನ ಲಕ್ಷ ಕೊಟ್ಟು ಕೇಳಿ ಜೀವನದೊಳಗೆ ಅಳವಡಿಸ್ಕೊಂಡು ಹೋಗಬೇಕಪ್ಪ, ಆತನ ಆಶೀರ್ವಾದ ಬರ್ಬೇಕಂತ ತಿಳ್ಕೊಂಡು 2 ಹೆಜ್ಜೆ ಬರ್ಬರ್ತ ಗುರುವಿಗೆ ಹತ್ರ ಆಗುವಂತವ್ರು ಆಕಳ ಜಾತಿ. ಇನ್ನೊಂದಿಷ್ಟು ಮಂದಿ ಬರ್ತಿರ್ತಾರ ನೋಡ್ರಿ, ಅವ್ರಿಗೆ ಸಂಬಂಧ ಇರಂಗಿಲ್ಲ. ಮನಿಗೂ ಬ್ಯಾಸರ ಆಗಿರ್ತಾವ, ಅದಕ್ಕೂ ಬ್ಯಾಸರ ಆಗಿರ್ತಾವ. ಬ್ಯಾಸರ ಆದ್ರೂ ಒಟ್ಟು ಏನಪ್ಪಾ ಹೆಂಗನ ಮಾಡಿ ಏನಾರ ಒಟ್ಟು ಕೊಡುಗೆ ಹೋಗ್ಬೇಕು. ಕಾರ್ಯಕ್ರಮ ಚುನಾವಣೆ ಆಗತ್ತದಲ್ಲ, ಏನಾರ ಒಟ್ಟು ಜಗಳ ಹಚ್ಚಿ ಹೋಗ್ಬೇಕು ಅಥವಾ ಯಾರು ಏನ್ ಅಂದ್ ಹೋಗ್ಬೇಕಂತ ತಿಳ್ಕೊಂಡು ಬಂದು ಹೋಗ್ತಾರೆ ಎಮ್ಮೆ ಜಾತಿ ಅವ್ರು. ಕಾರಣ ಯಾಕೆ ಹೇಳಕೈತಿ ಅಂದ್ರೆ ನಾಗಲಿಂಗಪ್ಪ ಯಾವಾಗ ಬಂದಂತ ಸಮಯದೊಳಗೆ ನಿರುಪಾಧೀಶರು ಒಮ್ಮಿಗೆ ಕರ್ಕೊಳ್ಳಿಲ್ಲ. ಹೀಗೆ ಯಾವಾಗ ಮುಳುಗಕಟ್ಟಿನಪ್ಪ ಅಂತ ತಿಳ್ಕೊಂಡು ಹೇಳಿದಾಗ ನಿರುಪಾಧೀಶರು ಒಂದು ಕ್ಷಣ ತಮ್ಮ ಸೂಕ್ಷ್ಮ ದೃಷ್ಟಿಯಿಂದ, ಸೂಕ್ಷ್ಮ ಕಣ್ಣಿನಿಂದ ನೋಡಿದಾಗ ನಾಗಲಿಂಗಪ್ಪ ಕಣ್ಣೀರ್ ಹಾಕಕತ್ತ ತೆಗಿನ ಕುಂತ್ಕೊಂಡಾನ. ಹಾಗಾದ್ರೆ ಮುಂದೆ ಏನಾಗತ್ತ? ಗುರುಗಳು ಏನ್ ಮಾಡ್ತಾರ? ನಾಗಲಿಂಗಪ್ಪ ಮುಂದೆ ಎಲ್ಲಿಗೆ ಸಂಚಾರ ಮಾಡ್ತಾನ? ನಾಗಲಿಂಗಪ್ಪ ಅದ್ಭುತವಾದ ಲೀಲಾ ಮಾಡ್ತಾನ. ಆಗಿನ ಸಮಯದೊಳಗ ಕಾಮದಾನ ಹೋಳಿ ಹುಣ್ಣಿಮೆ ಅಂತ ಬರ್ತದ. ಹೋಳಿ ಹುಣ್ಣಿಮೆ ಬಂದಾಗ ಗುರು ಶಿಷ್ಯನ ಹೆಂಗ ಪರೀಕ್ಷೆ ಮಾಡ್ತಾರ, ನಾಗಲಿಂಗಪ್ಪ ಪರೀಕ್ಷೆ ಒಳಗೆ ಹೆಂಗ ಗೆದ್ದು ಬರ್ತಾನ. ಅಂತ ಗುರು ಹುಟ್ಟಿಲ್ಲ, ಅಂತ ಶಿಷ್ಯರು ಕೂಡ ಹುಟ್ಟಿಲ್ಲ. ಕಾರಣ ಆತ ಹೆಂಗ ಬರ್ತಾನೆ ಅನ್ನುವಂಥದ್ದನ್ನ ನಾಳಿನ ದಿವಸ ನಾವು